ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್. ಮಗು ಬೆಳಿಗ್ಗೆ ಬೇಗನೆ ಎದ್ದೇಳ್ತಾನೆ. ಹಾಗೆ ಇವತ್ತು ಡೇಲನ್ ಕೂಡ ನನ್ನೊಟ್ಟಿಗೆ ಮಲಗಿದ್ದ ಅಲ್ಲ ಮೇಲೆ. ಹಾಗೆ ಇಬ್ಬರು ಒಟ್ಟಿಗೆ ಇದ್ದರೆ ಕಷ್ಟ ಆಗ್ತದೆ ಅಂತ ಹೇಳಿ ಡೇಲನ್ ಸ್ವಲ್ಪ ಹೊತ್ತು ಮಲಗಲಿ ಅಂತ ನಾನು ಇವನನ್ನು ಹೊರಗೆ ಕರ್ಕೊಂಡು ಬಂದಿದ್ದೇನೆ. ಒಳ್ಳೆ ತಂಪಾಗಿದೆ, ಯಾಕೆಂದರೆ ಡೈಲಿ ಇವಾಗ ಮಳೆ ಬರ್ತಾ ಉಂಟಲ್ಲ ಈವ್ನಿಂಗ್ಸ್, ಹಾಗೆ ತಂಪುಂಟು. ಮತ್ತು ಇವತ್ತು ದೀಪಾವಳಿಯ ರಜೆ, ಹಾಗೆ ಗಡಿಬಿಡಿ ಸಹ ಇಲ್ಲ. ಸಿಯೋನ್ಗೆ ಸ್ಕೂಲಿಗೆ ಕಳಿಸ್ಲಿಕ್ಕೆ ಉಂಟು, ಅದು ಇದು ಏನು ಸಹ ಇಲ್ಲ. ಹಾಗೆ ನಮಗೆ ಇಲ್ಲಿ ಅತ್ತೆ ಬ್ರೇಕ್ಫಾಸ್ಟ್ ಬಿಸಿ ಮಾಡಲಿಕ್ಕೆ ಅಂತ ಹೇಳಿ ನಿನ್ನೆ ಮಿಷನ್ ಸಂಡೇ ಇತ್ತು, ಸೊ ಅಲ್ಲಿಂದ ತನ್ನಂಥ ಇಡ್ಲಿ ಎಲ್ಲ ಇತ್ತು, ಅದನ್ನೇ ಇವತ್ತು ಸ್ಟೀಮ್ ಮಾಡಲಿಕ್ಕೆ ಇರುವಂಥದ್ದು. ಹಾಗೆ ಅದಕ್ಕೆ ಬೇಕಾದ ಎಲೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದಾರೆ. ಇವನು ಕೆಲವೊಮ್ಮೆ 6 ಆಗಲಿಕ್ಕೆ ಮುಂಚೆನೇ ಎದ್ದೊಳ್ತಾನೆ, 5:45 ಆ ರೀತಿಯಲ್ಲಿ ಎದ್ದೊಳ್ತಾನೆ. ಇವನಿಗೆ ನಾನೀಗ ಆದಷ್ಟು ರುಟೀನನ್ನು ಸೆಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಅಂದರೆ ಈ ಈವ್ನಿಂಗ್ಸಲ್ಲಿ ಸ್ವಲ್ಪ ಹೊತ್ತು ಎಚ್ಚರ ಇಡುವಂಥದ್ದು, ಸ್ನಾನ ಎಲ್ಲ ಆದ ನಂತರ, ಮತ್ತು ಒಂದು 9:30 ಆಗುವಾಗ ಬೆಡ್ಡಿಗೆ ಕರ್ಕೊಂಡು ಹೋಗುವಂಥದ್ದು, ಲೈಟ್ಸ್ ಎಲ್ಲ ಆಫ್ ಮಾಡುವಂಥದ್ದು, ಈ ರೀತಿಯ ಕೆಲವೊಂದು ಪ್ರಾಕ್ಟೀಸಸನ್ನು ಸ್ಟಾರ್ಟ್ ಮಾಡಿದ್ದೇನೆ. ಡೇಲನ್ಗೆ ಕೂಡ ಹಾಗೆಯೇ ಮಾಡಿದ್ದೆ, ಅವನು ಮಲಗ್ತಾ ಇದ್ದ. ಇವತ್ತು ಪಲ್ಯ ಮಾಡಲಿಕ್ಕೆ ಹಾಗೂ ನಮ್ಮ ಅಣ್ಣನ ಮನೆಗೆಲ್ಲ ಕೊಡಲಿಕ್ಕೆ ಅಂತ ಹೇಳಿ ಅಮ್ಮ ಇಲ್ಲಿ ಸೊಪ್ಪನ್ನು ತೆಗಿತಾ ಇದ್ದಾರೆ. ಈ ಹರಿವೆ ಸೊಪ್ಪು ಅಂತ ಹೇಳ್ತಾರಲ್ಲ, ಅದನ್ನು ಮಾಡಿದರು. ಸೊ ಅದನ್ನು ತೆಗಿತಾ ಇದ್ದಾರೆ. ಅದನ್ನು ತೆಗೆದು ವಾಶ್ ಎಲ್ಲ ಮಾಡಲಿಕ್ಕೆ ಇರ್ತದೆ, ಸೊ ಅದನ್ನು ಅವ್ರು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದು ಈ ಸಾಂಬಾರು ಸೌತೆ ಅಂತ ಹೇಳ್ತಾರಲ್ಲ, ಅದರ ಬಳ್ಳಿ, ಅದರಲ್ಲಿ ಕೂಡ ಕೆಲವೊಂದು ಚಿಕ್ಕ ಚಿಕ್ಕ ಈ ಒಂದು ಸಾಂಬಾರು ಸೌತೆ ಆಗ್ತಾ ಉಂಟು. ಈ ಮನೆಗೆ ಬಂದ ಕೂಡಲೇ ಅತ್ತೆ ಇಲ್ಲಿ ಎಲ್ಲ ತರಕಾರಿಗಳ ಬೀಜ ಅದು ಇದು ಎಲ್ಲ ಹಾಕಿ ಮಾಡಿದ್ರಿಂದ ಈಗ ನೋಡಿ, ಈಗ 5 months ಆಯಿತು ನಾವು ಬಂದು. ಸೊ ಇಲ್ಲಿ ಕೆಲವೊಂದು ತರಕಾರಿಗಳೆಲ್ಲ ಆಗ್ತಾಯಿದೆ. ಆದರೂ ಕೂಡ ಅವರಿಗೆ ಈ ಪ್ಲೇಸ್ ಕಂಜೆಸ್ಟೆಡ್ ಅಂತ ಹೇಳಿ ಅನಿಸುವಂಥದ್ದು. ಅಂದರೆ ಅಲ್ಲಿ ತುಂಬ ದೊಡ್ಡ ಜಾಗದಲ್ಲಿದ್ದು, ತೋಟ ಎಲ್ಲ ಸುತ್ತಮುತ್ತ ಇದ್ದು ಎಷ್ಟು ಜಾಗ ಇತ್ತಲ್ಲ ಅಲ್ಲಿ. ಸೊ ಇಲ್ಲಿ ನಮಗೆ ಫಸ್ಟಿಗೆ ತುಂಬ ಕಂಜೆಸ್ಟೆಡ್ ಅಂತ ಹೇಳಿ ಫೀಲ್ ಆಗ್ತಾಯಿತ್ತು. ಬಟ್ ಸಿಟಿಯಲ್ಲಿರೋರಿಗೆ ಕಂಪೇರ್ ಮಾಡಿದರೆ ನಮಗೆ ಇಲ್ಲಿ ಎಷ್ಟೋ ಜಾಗ ಇದೆ ಅಲ್ವಾ. ಸೊ ಹೀಗೇ ಇದ್ದರೆ ಒಳ್ಳೆಯದು, ಯಾಕೆಂದರೆ ತುಂಬ ಜಾಗ ಇದ್ದರೂ ಕೂಡ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇಷ್ಟಿದ್ರೆ ನಮಗೆ ಬೇಕಾದಂತಹ ತರಕಾರಿಗಳನ್ನೆಲ್ಲ ಹಾಕಲಿಕ್ಕೆಲ್ಲ ಆಗ್ತದೆ ಅಲ್ಲ. ಹಾಗೆ ನಾನು ಸೊಪ್ಪಿದು ವೀಡಿಯೋ ಮಾಡ್ತಾ ಇದ್ದಕ್ಕೆ ಅತ್ತೆ ತೋರಿಸ್ತಾ ಇದ್ರು, ಇಲ್ಲಿ ಕೆಂಪು ಕಲರ್ದು ಸಹ ಉಂಟು, ಎಷ್ಟು ಚೆನ್ನಾಗುಂಟು ನೋಡು ಅಂತ ಹೇಳಿ. 2 ಕಲರ್ದಿತ್ತು, ಸ್ವಲ್ಪ ಇತ್ತು ಅಷ್ಟೇ, ಅದು ರೆಡ್ ಕಲರಿದು. ಹಾಗೆ ನಮ್ಮ ಭಾವ ಎದ್ದು ಬಂದಿದ್ದಾರೆ. ಇವನಿಗೊಂದು ಭಾವ ಬರುವ ಸಾಂಗನ್ನು ಹಾಕಿದರೆ ಒಳ್ಳೇದಿರ್ತಿತ್ತು, ಆದರೆ ಕಾಪಿರೈಟ್ ಬರ್ತದೆ. ಸೊ ನಮ್ಮ ಭಾವ ಎದ್ದು ಬಂದಿದ್ದಾನೆ ಬೆಳಿಗ್ಗೆನೆ. ಅವನ ಕಾಲಿಗೊಂದು ದೊಡ್ಡ ಗಾಯ ಮಾಡ್ಕೊಂಡಿದ್ದಾನೆ. ಗಾಯ ಅಂತ ಹೇಳಿದರೆ ಚಿಕ್ಕದೊಂದು ಸೊಳ್ಳೆ ಕಚ್ಚಿದ ಗಾಯವನ್ನು ತುರಿಸಿ ಉಂಟಲ್ಲ, ದೊಡ್ಡದು ಮಾಡಿದ್ದಾನೆ. ನಮ್ಮ ಹೆಬ್ಬೆರಳಿನ ಅಷ್ಟು ಆಗುವಷ್ಟು ದೊಡ್ಡ ಅಗಲವಾಗಿ ಗಾಯ ಆಗಿದೆ. ಹಾಗಾಗಿ ಅದನ್ನೇ ಪುನಃ ತುರಿಸುವಂಥದ್ದು, ಕೈ ಹಾಕಿ ತುರಿಸ್ಬೇಡ ಅಂತ ಹೇಳಿದರೆ ಸಹ ತುರಿಸುವಂಥದ್ದು. ತುಂಬ ರಕ್ತ ಬರ್ತದೆ, ನನ್ನ ಬೆಡ್ಡಿಗೆಲ್ಲ ರಕ್ತ ಆಗಿತ್ತು. ಸೊ ಆ ರೀತಿಯಲ್ಲಿ ತುರಿಸ್ತಾನೆ ಅವನು. ಹಾಗೆ ಅದಕ್ಕೆ ಬ್ಯಾಂಡೇಜನ್ನು, ರಾತ್ರಿ ಮದ್ದನ್ನು ಹಾಕಿ ಬ್ಯಾಂಡೇಜನ್ನು ಹಾಕಿಬಿಟ್ಟಿದ್ದೆ ನಾನು. ಆ ಬ್ಯಾಂಡೇಜನ್ನು ನೋಡುವಾಗ ಅವನಿಗೆ ತೆಗೆಯುವಂತಾಗೋದು. ಮಕ್ಕಳು ಹಾಗೇನೆ ಅಲ್ವಾ, ಅವನಂದರೆ ಚಿಕ್ಕವನಲ್ವ, ಹಾಗೆ ಅವನಿಗೆ ಸಹ ಇರಿಟೇಷನ್. ಅವನಲ್ಲಿ ಮಲಗಿದ್ದ ಅಂತ ಹೇಳಿ ಇಬ್ಬರನ್ನು ಒಟ್ಟಿಗೆ ಇಡಲಿಕ್ಕಿಲ್ಲ. ಹಾಗೆ ಸಣ್ಣ ಮಗುವನ್ನು ನಾನು ತಂದು ಈ ಸೋಫಾ ಮೇಲೆ ಇಟ್ಟಿದ್ದೆ. ಇಷ್ಟು ದಿನ ಡೇಲನಿಗೆ ಚಿಕ್ಕ ಮಗು ಅಂತ ಹೇಳ್ತಿದ್ದಲ್ಲ, ಇನ್ನೊಂದು ಈಗ ಚಿಕ್ಕದು ಬಂದಿರೋದ್ರಿಂದ ಈಗ ಡೇಲನ್ ಅಂತಲೇ ಹೇಳಬೇಕು, ಇಲ್ಲಾಂದರೆ ಕನ್ಫ್ಯೂಷನ್ ಆಗ್ತದೆ. ಹಾಗೆ ನಾನು ಚಿಕ್ಕದನ್ನು ತಗೊಂಡೋಗಿ ಒಳಗೆ ಇಟ್ಟಿದ್ದಾನೆ. ಇವನು ಹೊರಗಿರುವಾಗ ಅವನನ್ನು ಒಳಗೆ ಇಟ್ಟು ಹೊರಗಿಂದ ಬಾಗಿಲು ಹಾಕುವಂಥದ್ದು, ಮತ್ತು ಇವನು ಒಳಗೆ ಇರುವಾಗ ಅವನನ್ನು ಇಲ್ಲಿ ಹೊರಗೆ ತಂದಿಡುವಂಥದ್ದು. ಹಾಗೆ ಮಾಡೋದು. ಯಾಕೆಂದರೆ ಎದ್ದ ಕೂಡಲೇ ಅವನಿಗೆ ಏನಿದ್ರು ಕೂಡ ಅವನೊಂದು ಮನುಷ್ಯ ಅಂತ ಹೇಳಿ ಅವನಿಗೆ ಗೊತ್ತಿಲ್ಲ. ಅವನೇನಿದ್ರು ಕೂಡ ಅವನ ಟಾಯ್ ರೀತಿಯಲ್ಲೇ ಅವನು ಕನ್ಸಿಡರ್ ಮಾಡುವಂಥದ್ದು. ಹಾಗೆ ಅವನು ಕೂಗುವಾಗೆಲ್ಲ ಇವನು 4-5 ಬೆರಳನ್ನು ಅವನು ಬಾಯಿಯೊಳಗೆ ಹಾಕ್ತಾನೆ. ಮತ್ತು ಅಂದರೆ ಏನಾದರೂ ಒಂದು ರೀತಿಯಲ್ಲಿ ಉಪದ್ರ ಕೊಡ್ತಾನೆ ಇರ್ತಾನೆ. ಅಂದರೆ ಪ್ರೀತಿ ಮಾಡಲಿಕ್ಕೆ ಗೊತ್ತಿಲ್ಲಲ್ಲ, ಹಾಗಾಗಿ ಹೆಚ್ಚಾಗಿ ನೋವೇ ಮಾಡುವಂಥದ್ದು. ಹಾಗೆ ಎಷ್ಟು ಜಾಗ್ರತೆ ಮಾಡಿದರೆ ಸಹ ಸಾಕಾಗೋದಿಲ್ಲ. ಇವತ್ತು ದೀಪಾವಳಿ ಆಗಿರೋದ್ರಿಂದ ನಮ್ಮ ಹೌಸ್ ಹೆಲ್ಪ್ ಬರೋದಿಲ್ಲ. ಹಾಗೆ ಹಸ್ಬೆಂಡ್ ಮತ್ತು ನಾನು ಸೇರಿ, ನಾನಂದರೆ ಕೆಲವೊಂದು ಚಿಕ್ಕ ಡಸ್ಟಿಂಗ್ ಅಂಥದ್ದೆಲ್ಲ ಮಾತ್ರ ಮಾಡುವಂಥದ್ದು. ಹಸ್ಬೆಂಡ್ ಚೆಂದ ಮಾಡಿ ಡೀಪಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಮನೆ ಮೇಲೆ ಎಲ್ಲ ಬಲೆ ಎಲ್ಲ ಇರ್ತದೆ ಅಲ್ವಾ. ಸೊ ಅದನ್ನೆಲ್ಲ ತೆಗೆದು ಹೊರಗೆಲ್ಲ ಪೋರ್ಟಿಕೋದಲ್ಲಿದ್ದಂಥದ್ದು ಎಲ್ಲದನ್ನು ತೆಗೆದು ಕ್ಲೀನ್ ಮಾಡಿದ್ದಾರೆ. ಹಾಗೆ ನಾನು ಸೋಫಾದು ಮತ್ತು ಉಳಿದ ಕಡೆದೆಲ್ಲ ಡಸ್ಟಿಂಗ್ ಮಾಡಿ ಕೊಡ್ತಾ ಇದ್ದೆ. ಚೆಂದ ಮಾಡಿ ಕ್ಲೀನ್ ಆದರೆ ಒಮ್ಮೆ ಡೀಪ್ ಕ್ಲೀನಿಂಗ್ ಆದ ಹಾಗೆ ಆಗ್ತದೆ ಅಲ್ವಾ. ಹಾಗೆ ಮತ್ತು ಮಕ್ಕಳಿರೋ ಮನೆಯಲ್ಲಿ ಹೇಳಬೇಕಂತಲೇ ಇಲ್ಲ. ಈಗ ಎಷ್ಟು ಸಲ ಈ ಸೋಫಾದು ಕ್ಲೋತನ್ನು ಹಾಕಿ ಕೊಟ್ಟರು ಕೂಡ ಸ್ವಲ್ಪ ಹೊತ್ತಲ್ಲಿ ಬಂದು ಇದರ ಮೇಲೆ ಕೂತ್ಕೊಂಡು ಅಥವಾ ಕುಸ್ತಿ ಮಾಡಿ ಏನಾದರೂ ಒಂದು ಮಾಡಿ ಎಳೆದು ಕೆಳಗೆ ಹಾಕಿಬಿಡ್ತಾರೆ.
ಇಷ್ಟು ದಿನ ಸಿಯೋನ್ ಮಾತ್ರ ಇದ್ದಂಥದ್ದಲ್ವ, ಡೇಲನ್ ಇರಲಿಲ್ಲ ಅಂತ ಹೇಳಿ ಫ್ಯಾಕ್ಟ್ರಿಯ ಕಂಪ್ಯೂಟರ್ ಮನೆಯಲ್ಲೇ ಇತ್ತು. ಆದರೆ ಎಷ್ಟು ದಿನ ಅಂದರೆ ಅವನು ಬಂದ ನಂತರ ಕೂಡ, ಡೇಲನ್ ಬಂದ ನಂತರ ಇದು ಕಂಪ್ಯೂಟರನ್ನು ಆನ್ ಮಾಡಲಿಲ್ಲ. ಹಾಗಾಗಿ ಅವನಿಗೆ ಅದು ಕಂಪ್ಯೂಟರ್ ಅಂತ ಗೊತ್ತಿಲ್ಲ, ಅದರಲ್ಲಿ ಲೈಟ್ ಬರ್ತದೆ ಕಾಣ್ತದೆ ಅಂತ ಹೇಳಿ. ಹಾಗಾಗಿ ಹಾಗೆಯೇ ಉಳಿದಿದೆ ಇವಾಗ. ಅಷ್ಟಾಗುವಾಗ ಬೇಬಿ ಕೂಡ ಎದ್ದಿದ್ದಾನೆ. ಹಾಗೆ ಅವನಿಗೆ ನಾನು ಫಸ್ಟ್ ವಿಟಮಿನ್ D3 ಡ್ರಾಪನ್ನು ಕೊಡ್ತಾ ಇದ್ದೇನೆ. ಬೆಳಿಗ್ಗೆನೇ ಕೊಟ್ಟು ಬಿಟ್ಟರೆ ಒಳ್ಳೆಯದು, ಇಲ್ಲದ್ರೆ ಮತ್ತೆ ನೆನಪಾಗೋದಿಲ್ಲ. ಇಲ್ಲಿ ಬಂದು ಬಾಗಿಲು ಹಾಕಿ ನೀವು ಅಂದ್ಕೊಳ್ಬೋದು ಮಗುವನ್ನು ಬಾಗಿಲು ಹಾಕಿ ಇಡ್ಬೋದಲ್ಲ ಸೇಫಾಗಿ ಅಂತ ಹೇಳಿ. ಬಾಗಿಲು ಹಾಕಿ ನಾನೆಲ್ಲದರೂ ಒಳಗೆ ಇದ್ದರೆ, ಮಗು ಇರುವಾಗಲೇ ಖಾಲಿ ಮಗು ಇರುವಾಗ ಬಾಗಿಲು ಹೊರಗಡೆಯಿಂದ ಹಾಕಿದರೆ ಅವನು ಏನು ಮಾಡೋದಿಲ್ಲ. ಬಟ್ ನಾನು ಮತ್ತು ಮಗು ಒಳಗಿದ್ದೆಲ್ಲಾದರೂ ಬಾಗಿಲು ಹಾಕಿದರೆ ಅವನಿಗೆ ತುಂಬ ಬೇಜಾರಾಗುವಂಥದ್ದು. ಹಾಗೆ ಅವನಿಗೆ ಈಗ ತುಂಬ ಇನ್ಸೆಕ್ಯೂರಿಟೀಸ್ ಆಯಿತು. ಅಂದರೆ ನಾವು ಪುನಃ ಕರ್ಕೊಂಡೋಗಿ ಬೇರೆಯವರ ಮನೆಯಲ್ಲಿ ಬಿಡ್ತೇವೆ ಅಂತ ಹೇಳಿ ಗತಿ ಇಲ್ಲದಕ್ಕೆ ನಾನು ಬಿಟ್ಟಂಥದ್ದಾದರೂ ಕೂಡ ಅವನಿಗೆ ತುಂಬ ಅಂದರೆ ಮನಸ್ಸಿನ ಒಳಗೆ ಅವನಿಗೆ ಅದು ಕೂತ್ಕೊಂಡು ಬಿಟ್ಟಿದೆ. ಅಂದರೆ ಎಲ್ಲಿದ್ದರೂ ಕಳಿಸ್ತಾರೆ ಅಂತ ಹೇಳಿ. ಅವನು ಚಿಕ್ಕವನಾಗಿ ಅವನಿಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ, ಆದರೆ ಹೇಳಲಿಕ್ಕೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಗೊತ್ತಿಲ್ಲ. ಬಟ್ ಅವನ ಇನ್ಸೆಕ್ಯೂರಿಟೀಸ್ ನಮಗೆ ಗೊತ್ತಾಗ್ತದೆ ಅಲ್ವಾ. ಅಂದರೆ ಸ್ವಲ್ಪ ದಿನ ಒಂದು 20 ಡೇಸ್ ತನಕ ಮಧ್ಯದಲ್ಲಿ ಒಂದು 10 ಡೇಸ್ ಇಲ್ಲಿ ಬಂದಿದ್ದ ಅವನು, ಮತ್ತು ಒಂದು 10 ಡೇಸಿಗೆ ಪುನಃ ಅಲ್ಲಿಗೆ ಕಳಿಸಿದ್ದು. ಅಂದರೆ ನನ್ನ ಸ್ಟಿಚ್ ಕೂಡ ಹೀಲ್ ಆಗಿರಲಿಲ್ಲ, ಹಾಗಾಗಿ ಅಲ್ಲಿಗೆ ಕಳಿಸಿದ್ರಿಂದ ಅವನಿಗೀಗ ಯಾವ ರೀತಿಯಲ್ಲಿ ಆಗಿದೆ ಅಂದರೆ ಯಾರ ಜೊತೆ ಕೂಡ ಹೋಗೋದಿಲ್ಲ. ನಾನು ಮನೆಯೊಳಗೆ ಆಚೆ ಈಚೆ ತಿರುಗಾಡುವಾಗ ಅವನ ಕಣ್ಣಿಂದ ಸ್ವಲ್ಪ ದೂರ ಆದರೆ ಬಂದು ಕೂಗ್ತಾ ಬಂದು ನನ್ನನ್ನು ಅಪ್ಪಿ ಹಿಡ್ಕೊಳ್ತಾನೆ. ಅಂದರೆ ನನ್ನನ್ನು ಬಿಟ್ಟು ಹೋಗ್ತಾರೆ ಅಥವಾ ನನ್ನನ್ನು ಬೇರೆಯವರಿಗೆ ಕೊಡ್ತಾರೆ ಅಂತ ಹೇಳಿ ಅವನಿಗೆ ಅನಿಸ್ಬಿಟ್ಟಿದೆ. ಅದು ತುಂಬ ಒಂದು ದೊಡ್ಡ ಪ್ರಾಬ್ಲಮ್. ಹಾಗೆ ಅದನ್ನು ತೆಗೆಯುವವರೆಗೆ ನನಗೆ ಈಗ ಸಮಾಧಾನ ಇಲ್ಲ. ಬಟ್ ಈ ವಿಡಿಯೋ ಮಾಡುವಾಗ ಅವನು ಅಂದರೆ ಬಂದ ಇನಿಷಿಯಲ್ ಡೇಸ್ ಅಲ್ವಾ, ಇವಾಗ ಅವನು ಸೆಟ್ ಆಗಿದ್ದಾನೆ. ಇವಾಗ ಅವನು ಫುಲ್ಲಿ ಸೆಕ್ಯೂರ್ ಅಂತ ಹೇಳಿ ಫೀಲ್ ಆಗ್ತಾನೆ. ಅಷ್ಟು ಪ್ರೀತಿ ಮಾಡಿ ಅಷ್ಟು ಅವನಿಗೆ ಒಂದು ಶೋರ್ಟಿ ಕೊಟ್ಟ ನಂತರ ಅವನಿಗೀಗ ಸಮಾಧಾನ ಉಂಟು. ಈಗ ಏನು ನಮ್ಮನ್ನು ಅಂದರೆ ಕಾಯ್ತಾ ಕೂತ್ಕೊಳ್ಳೋದಿಲ್ಲ, ಯಾರಾದರೂ ಬಿಟ್ಟು ಹೋಗ್ತಾರೆ ಅಥವಾ ನಮ್ಮನ್ನು ಯಾರಾದರೂ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಈಗ ಚಿಕ್ಕ ಮಗುವಿಗಿಂತ ಜಾಸ್ತಿ ಇವನಿಗೆ ಪ್ರೀತಿ ಮಾಡುವಂಥದ್ದು ನಾನು. ಯಾಕಂದರೆ ಅದಕ್ಕೇನು ಗೊತ್ತಾಗೋದಿಲ್ಲ, ಅದಕ್ಕೆ ನನ್ನ ನೀಡಿದೆ. ಬಟ್ ಪ್ರೀತಿಯ ಹೆಚ್ಚು ಅಗತ್ಯ ಇರುವಂಥದ್ದು ಇವನಿಗೆ. ಸಿಯೋನಿಗೆ ಆದರೆ ಪರವಾಗಿಲ್ಲ, ಅವನಿಗೆ ದೊಡ್ಡವನಾಗಿದ್ದಾನೆ, ಆದರೆ ಸಹ ಅವನಿಗೆ ಸಹ ಪ್ರೀತಿ ಸಿಗ್ತದೆ. ಆದರೆ ಹೆಚ್ಚು ಪ್ರೀತಿ ಈಗ ಡೇಲನಿಗೆ ಅಗತ್ಯ ಇರುವಂಥದ್ದು. ಯಾಕೆಂತ ಹೇಳಿದರೆ ಎಷ್ಟು ದಿನ ಅವನನ್ನು ನನ್ನಿಂದ ದೂರ ಕೂಡ ಇಟ್ಟಿದ್ದೆ. ದೂರ ಇಟ್ಟರೆ ನನಗೂ ಅಷ್ಟೇ ಬೇಜಾರಿತ್ತು, ಆದರೆ ಏನು ಮಾಡಲಿಕ್ಕಾಗೋದಿಲ್ಲಲ್ಲ, ಸಿಚುವೇಶನ್ ಆ ರೀತಿಯಲ್ಲಿತ್ತು. ಹಾಗಾಗಿ ಅವನು ಕೂಡ ಅಲ್ಲಿ ಖುಷಿಯಿಂದನೇ ಇದ್ದ, ಅಲ್ಲಿ ಮಕ್ಕಳಿದ್ರು ಆಟ ಆಡ್ತಾ ಇದ್ದ. ಬಟ್ ಸ್ಟಿಲ್ ಮಕ್ಕಳಿಗೆ ಆ ಒಂದು ಪೇರೆಂಟ್ಸ್ ಇಲ್ಲದೇ ಇರುವಂತಹ ಕೊರತೆ ಫೀಲ್ ಆಗ್ತದೆ, ಬಾಯಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ ಅಷ್ಟೇ. ಇವಾಗ ಅವನೇ ಹುಷಾರಾಯ್ತು. ಈಗ ಇಡೀ ಮನೆ ಅಡಿ ಮೇಲೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಬಂದ ಒಂದು 2 ದಿನ ಮಾತ್ರ ಸ್ವಲ್ಪ ಸೈಲೆಂಟ್ ಇದ್ದ. ಬಟ್ ಈಗ ಮೊದಲಿಗಿಂತ ಹೆಚ್ಚೇ ಜೋರಾಗಿದ್ದಾನೆ. ಕಚ್ಚಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾನೆ ತುಂಬ. ನೋಡಿ ಇಲ್ಲಿ ಸಿಯೋನಿಗೆ ಪೆಟ್ಟು ಬೀಳ್ತಾ ಉಂಟು. ನನಗೆ ಅಂದರೆ ಬ್ರೇಕ್ಫಾಸ್ಟ್ ಇವತ್ತು ಕಡುಬೇನೋ ಇದ್ದಂಥದ್ದು. ಹಾಗೆ ಅವರಿಬ್ಬರು ಫೈಟ್ ಮಾಡ್ತಾರೆ ಅಂತ ಹೇಳಿ ಒಬ್ಬನಿಗೆ ಬ್ರೆಡ್ಡನ್ನು ಕೊಟ್ಟು ಆಲ್ರೆಡಿ ಒಂದು ಬ್ರೇಕ್ಫಾಸ್ಟ್ ಆಗಿತ್ತು. ಅದಕ್ಕೆ ಹಸ್ಬೆಂಡ್ ಹತ್ರ ಹೇಳಿ ಅವರಿಗೆ ಮೊಬೈಲನ್ನು ಕೊಟ್ಟಲ್ಲಿ ಕೂತ್ಕೊಳಿಸಿದಂಥದ್ದು. ಇಲ್ಲಾದರೆ ಎಲ್ಲೆಲ್ಲಿಯೂ ಹೋಗ್ತಾನೆ, ಉಪದ್ರ ಎಲ್ಲ ಮಾಡ್ತಾನೆ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತ ಹೇಳಿ ಮೊಬೈಲನ್ನು ಕೊಟ್ಟದ್ದು. ಡೇಲನಿಗೆ ಮೊಬೈಲಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಟಿ ವಿದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್. ಚಿಕ್ಕದ್ರಿಂದ ಟಿ ವಿ ನೋಡಿ ಗೊತ್ತು. ಹಾಗೆ ನಾವು ಮೊಬೈಲ್ ಕೊಟ್ಟಿರಲಿಲ್ಲ. ಹಾಗೆ ಮೊಬೈಲಿದಷ್ಟು ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಳ್ತಾನೆ ಅಷ್ಟೇ, ಮತ್ತೆ ಬಿಟ್ಟು ಸೀದಾ ಹೋಗ್ತಾನೆ. ಅವನಿಗೆ ಮೊನ್ನೆಯಿಂದ ಹುಷಾರಿರಲಿಲ್ಲ. 2 ಸಲ ಡಾಕ್ಟ್ರ್ ಹತ್ರ ಕೂಡ ಕರ್ಕೊಂಡು ಹೋಗಿದ್ವಿ. ಈ ಕಾಫ್ ಎಲ್ಲ ಇದ್ದದ್ದು ಮತ್ತು ಕಫ ಎಲ್ಲ ಇತ್ತು. ಹಾಗೆ ನೆಬ್ಲೈಸಿಂಗ್ ಎಲ್ಲ ಮಾಡಿದಂಥದ್ದು, ನೆಬ್ಲೈಸೇಷನ್ ಮಾಡಿ ಇವಾಗ ಕ್ಲಿಯರ್ ಆಗಿದೆ. ಈಗ ಹುಷಾರಿದ್ದಾನೆ, ಆದರೆ ಕೂಡ ಬಾಯಿಗೆ ಅವನಿಗೆ ರುಚಿ ಇಲ್ಲ. ಮಗುವನ್ನು ಚಿಕ್ಕ ಮಗುವಂತೂ ಅಂದರೆ ಈಗದ ಮಗು ಉಂಟಲ್ಲ, ಅದು ಕೇಳದೇ ಇಲ್ಲ. ನಾನೇ ಬೇಕು ಅಂದರೆ ಮಕ್ಕಳು ಹಾಗೇನೆ ಅಲ್ವಾ, ಫಸ್ಟಿಗೆ ತಾಯಿ ಬೇಕೆ ಅಂತಾನೆ. ಹಾಗೆ ಅವನನ್ನು ಹಿಡ್ಕೊಂಡೇ ಇರುವಂಥದ್ದು ನಾನು, ಅಥವಾ ಕಟ್ಟಿ ಬೇಬಿ ರ್ಯಾಪ್ ಮಾಡ್ತೇವಲ್ಲ ಆ ರೀತಿಯಲ್ಲಿ ಕಟ್ಟಿಕೊಂಡೇ ಕೆಲಸಗಳನ್ನು ಮಾಡಿಕೊಳ್ಳುವಂಥದ್ದು. ಇನ್ನು ಮೊದಲಾದರೆ ಸ್ವಲ್ಪರಾದರೂ ನನಗೆ ರೆಸ್ಟಿಂಗಿಗೆ ಟೈಮ್ ಸಿಗ್ತಿತ್ತು. ಈಗ ಡೇಲನ್ ಬಂದ ನಂತರ ನನಗೆ ಹಾಗೆ ಮಲಗಿ ರೆಸ್ಟ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ಯಾಕೆಂದರೆ ನಾನು ಮಲಗಿದರೆ ನನ್ನ ಮೈ ಮೇಲೆ ಬರ್ತಾನೆ ಅವನು, ಅಥವಾ ಬೇರೆ ಎಲ್ಲಿಯಾದರೂ ಹೋಗಿ ಬಿಡ್ತಾನೆ. ಅವನು ಮಲಗಿದಾಗ ಮಾತ್ರ ನನಗೆ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಅಥವಾ ಮಲಗಲಿಕ್ಕೆ ಅಂತ ಹೇಳಿ ಸಿಗುವಂಥದ್ದು. ಹಾಗೆ ನನ್ನ ಕೆಲಸ ಮಾಡುವಾಗ ನನ್ನ ಅಂಡರ್ ಅಬ್ಸರ್ವೇಷನ್ ಮಗು ಇರಬೇಕಾದ್ರೆ ಈ ಗಾಡಿ ಏನಿದೆ ಅಲ್ಲ, ಇದು ಸಿಯೋನ್ನ ಟೈಮ್ನಲ್ಲಿ ತಗೊಂಡಂಥದ್ದು ನಾನು ಪ್ರ್ಯಾಮ್. ಸೊ ಅದನ್ನು ಇವಾಗ ಮೇಲೆ ಇಟ್ಟಿದ್ದನ್ನು ತೆಗೆದು ಹಸ್ಬೆಂಡ್ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಬೆಳಿಗ್ಗೆ ನಾನು ಮಲಗಿಸಲಿಕ್ಕೆ ನೋಡ್ತಾ ಇದ್ದೇನೆ, ಬಟ್ ಮಲಗಲಿಕ್ಕೇ ಕೇಳೋದಿಲ್ಲ.
ಕೈಯಲ್ಲಿದ್ದರೆ ಮಲಗ್ತಾನೆ. ವರ್ಲ್ಡಲ್ಲೇ ತುಂಬ ಕಷ್ಟದ ಕೆಲಸ ಇದೆ ಚಿಕ್ಕ ಮಕ್ಕಳನ್ನು ಮಲಗಲಿಕ್ಕೆ, ಕೈಯಿಂದ ತೆಗೆದು ಕೆಳಗೆ ಇಡುವಂಥದ್ದು. ಸ್ವಲ್ಪ ಇದಾದ ಕೂಡಲೇ ಎಚ್ಚರ ಆಗ್ತಾರೆ. ಎಷ್ಟು ಕಷ್ಟದಲ್ಲಿ ಒಂದೇ ಒಂದು ಸೌಂಡ್ ಇಲ್ಲದೆ ತಂದಿಡುವಂಥದ್ದು. ಇಲ್ಲಿ ಬಾಗಿಲೆಲ್ಲ ಹಾಕಿ ಹೋಗುವಷ್ಟರೊಳಗೆ ಎದ್ದಾಗ್ತದೆ. ಅಥವಾ ನಮ್ಮ ಡೇಲನ್ನು ಬಂದು ಬಾಗಿಲಿಗೆ ಡಬ ಡಬ ಅಂತ ಹೇಳಿ ಜೋರಾಗಿ ಹೊಡಿತಾನೆ. ಅಂದರೆ ನಾನಿದ್ದೇನೆ ಅಂತ ಹೇಳಿ ಬಾಗಿಲು ಲಾಕ್ ಇರ್ತದಲ್ಲ ಹಾಗೆ ಬಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ನಾನು ಇಟ್ಟು ಹೋಗಿ ಆಚೆ ಹೋಗಿ ಈಚೆ ಬರೋದ್ರೊಳಗೆ ಅವನು ಎದ್ದಿದ್ದ. ಇನ್ನು ಬೇಬಿ ರ್ಯಾಪ್ ಮಾಡ್ಕೊಳ್ತಾನೆ ಅಂತ ಹೇಳಿ ನನಗೆ ಗೊತ್ತಂದರೆ ಆಲ್ರೆಡಿ 2 ಮಕ್ಕಳಿರೋದ್ರಿಂದ ಮಕ್ಕಳ ನೇಚರ್ ಹೇಗೆ ಒಂದು 3 ತಿಂಗಳವರೆಗೆ ಹೇಗೆ ಮಾಡ್ತಾರೆ ಅಂತ ಗೊತ್ತು. ಅದಕ್ಕೆ ನಾನು ಈ ಕ್ಲಾತನ್ನು ನೂತನಲ್ಲಿ ಸಾಫ್ಟ್ ಕ್ಲಾತ್ ನೋಡಿ ತೆಗೆದು ಸ್ಟಿಚ್ ಮಾಡಿಸಿ ತಂದು ಇಟ್ಕೊಂಡಿದ್ದಂಥದ್ದು. ಹಾಗೆ ಅದನ್ನೇ ನಾನಿವಾಗ ಬೇಬಿ ರ್ಯಾಪಿಂಗಿಗೆ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದೇನೆ. ಡೇಲನ್ನ ಟೈಮ್ನಲ್ಲಿ ನಾನು ಸಾರಿಯನ್ನು ಹಾಕ್ತಾಯಿದ್ದೆ. ಆ ಸಾರಿಯಲ್ಲಿ ನಾನಿವಾಗ ಅವನಿಗೆ ತೊಟ್ಟಿಲನ್ನು ಕಟ್ಟಿದ್ದಂಥದ್ದು. ಹಾಗೆ ಈ ಒಂದು ಕ್ಲೋತನ್ನು ತಗೊಂಡು ಇದನ್ನು ಸ್ಟಿಚ್ ಮಾಡಿಸಿದ್ದು. ತುಂಬ ಸಾಫ್ಟ್ ಆಗಿರುವಂತಹ ಕ್ಲೋತ್, ಹಾಗೆ ವೈಟ್ ಆಗಿರೋದ್ರಿಂದ ಸೆಕೆ ಕೂಡ ಆಗೋದಿಲ್ಲ ಮತ್ತು ಬೇಬಿಗೆ ಕೂಡ ಕಂಫರ್ಟೇಬಲ್ ಇದೆ. ಸೊ ಈ ರೀತಿಯಲ್ಲಿ ಬೇಬಿ ರ್ಯಾಪ್ ಮಾಡಿಕೊಂಡ್ರೆ 2 ನಿಮಿಷದಲ್ಲಿ 2 ನಿಮಿಷ ಕೂಡ ಬೇಡ ಅಲ್ಲೇ ಮಲಗ್ತಾನೆ ಅವನು. ಹಾಗೂ ಅವರಿಗೆ ಒಳ್ಳೆ ಬ್ಯಾಕ್ ಸಪೋರ್ಟ್ ಮತ್ತು ನೆಕ್ಕಿಗೆಲ್ಲ ಸಪೋರ್ಟ್ ಕೂಡ ಸಿಗ್ತದೆ. ನನಗೆ ಕೂಡ ಮಗುವನ್ನು ಅಯ್ಯೋ ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಡೇಲನ್ನು ಹೋಗಿದ್ದಾನೆ ಅಲ್ಲಿ ಅಂತೆಲ್ಲ ಹೇಳಿ, ಅಥವಾ ಮಗು ಎದ್ದಿದ್ದಾನ ಸೈಡ್ ತಿರುಗಿ ಮಲಗುವಾಗ ಎಲ್ಲಿಯಾದರೂ ಅಂದರೆ ಒಂದು ಸ್ವಲ್ಪ ಇವಾಗ ಈ ಆಲಸ್ಯ ತೆಗಿತಾರಲ್ಲ ಹೀಗೆ ಮೈ ಮುರಿಯುವಾಗ ಸೈಡಿಗೆ ತಿರುಗಿ ಬೀಳ್ತಾನೆ. ಹಾಗೆ ಎಲ್ಲಾದರೂ ಉಸಿರಾಡಲಿಕ್ಕೆ ಆಗದೇ ಇದ್ದರೆ ಅಂತೆಲ್ಲ ಹೇಳಿ ನೋಡಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಈ ರೀತಿ ಮಾಡುವಂಥದ್ದು ನಾನು. ಹಾಗೆ ಸಹ ಅವನು ಮಲಗಿದ್ದಾನೆ ಆದರೆ ನಾನು ನನ್ನ ಮೊಬೈಲಿಂದ ಇನ್ನೊಂದು ಮೊಬೈಲ್ ಇದೆ, ಆ ಮೊಬೈಲಲ್ಲಿ ವಿಡಿಯೋ ಕಾಲ್ ಮಾಡಿ ಆನ್ ಇಟ್ಟು ನನ್ನ ಮೊಬೈಲಲ್ಲಿ ಆ ವಿಡಿಯೋ ಕಾಲಲ್ಲಿ ಅವನನ್ನು ನೋಡ್ತಾನೇ ಇರುವಂಥದ್ದು, ಮಾನಿಟರ್ ಮಾಡ್ತಾನೇ ಇರುವಂಥದ್ದು. ನನಗೆ ಅದರ ಬೇಬಿ ಕ್ಯಾಮರಾ ಇಲ್ಲ ಅಲ್ಲ, ಹಾಗೆ ನಮ್ಮದು ಸಸ್ತವಲ್ಲ ಬೇಬಿ ಕ್ಯಾಮರಾ. ಸೊ ಅದರಲ್ಲಿ ನಾನು ಕಡಿಮೆ ಖರ್ಚಿನಾಗಿ ಬೇಬಿ ಕ್ಯಾಮ್ರಾ ಯೂಸ್ ಮಾಡುವಂಥದ್ದು. ಹಾಗೆ ಒಂದು ಮೊಬೈಲಿಂದ ವಿಡಿಯೋ ಕಾಲ್ ಮಾಡಿ ಇನ್ನೊಂದು ಮೊಬೈಲಿಗೆ ಕನೆಕ್ಷನ್ ಇಟ್ಕೊಂಡು ನೋಡ್ತಾನೆ ನನ್ನ ಕೆಲಸಗಳನ್ನು ನಾನು ಮಾಡಿಕೊಳ್ಳುವಂಥದ್ದು. ಯಾಕೆಂತ ಹೇಳಿದರೆ ಮಕ್ಕಳ ಈ ಒಂದು ಟೈಮ್ನಲ್ಲಿ ತುಂಬ ಕ್ರೂಷಿಯಲ್ ಪೀರಿಯಡ್. ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ಹೇಳಿದ್ದೇನೆ, ಸಿಟ್ಸ್ ಎಲ್ಲ ಆಗುವಂಥದ್ದು ತುಂಬ ಜಾಸ್ತಿ, ಸಡನ್ ಇನ್ಫೆಂಟ್ ಡೆತ್ ಎಲ್ಲ ಆಗುವಂಥದ್ದು. ಕಾರಣ ಯಾವುದು ಅಂತ ಇಲ್ಲ, ಸಿಲ್ಲಿ ರೀಸನ್ಸಿಂದ ಕೂಡ ಮಕ್ಕಳಿಗೆ ಹಾರ್ಮ್ ಆಗುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ನಾವು ಎಷ್ಟು ಜಾಗ್ರತೆ ಮಾಡಿದರೂ ಕೂಡ ಸಾಕಾಗೋದಿಲ್ಲ. ಸ್ಪೆಷಲಿ ಈ ರೀತಿಯ ನಾಟಿ ಟಾಡ್ಲರ್ಸ್ ಎಲ್ಲ ಇರುವಾಗ ಉಂಟಲ್ಲ, ಹೋಗಿ ಅವರ ಮೈ ಮೇಲೆ ಕೂತ್ಕೊಳ್ಳುವಂಥದ್ದು ಅಥವಾ ಬಾಯಿಗೆ ಏನಾದರೂ ತಗೊಂಡೋಗಿ ಹಾಕುವಂಥದ್ದು. ಇವನಿಗೆ ಪ್ಯಾನ್ ಕೇಕ್ ಏನಾದರೂ ಕೊಟ್ಟರೆ ಅವನ ಬಾಯಿಗೆ ಸಹ ತಗೊಂಡೋಗಿ ಕೊಡ್ತಾನೆ, ಅವನು ಕೂಗ್ತಾ ಇರ್ತಾನಲ್ಲ ಹಾಗೆ ಕ್ರಯಾನ್ಸ್ ತಂದು ಬಾಯಿಗೆ ಹಾಕುವಂಥದ್ದು, ಸುಮಾರೆಲ್ಲ ಕೆಲಸ ಮಾಡ್ತಾನೆ. ಹಾಗೆ ನೋಡ್ತಾನೇ ಇರಬೇಕು. ಹಾಗೆ ತಂದಾಕಿದ ಅಂತ ಹೇಳಿ ಅವನಿಗೆ ಸಹ ಜೋರು ಮಾಡಲಿಕ್ಕೆ ಆಗೋದಿಲ್ಲ, ಅವನಿಗೆ ಅಂದರೆ ಗೊತ್ತಿಲ್ಲ ಅಲ್ಲ, ಐಡಿಯಾ ಇಲ್ಲ. ಹಾಗೆ ಅವನಿಗೆ ಜೋರು ಮಾಡಿದರೆ ಅವನಿಗೆ ಬೇಜಾರಾಗ್ತದೆ. ಹಾಗೆ ಅವನನ್ನು ನಾನು ಅವಾಯ್ಡ್ ಮಾಡುವಂಥದ್ದಷ್ಟೇ, ಜೋರೆಲ್ಲ ಮಾಡಲಿಕ್ಕೇ ಹೋಗೋದಿಲ್ಲ. ಈಗ ನಾನು ಸ್ವಲ್ಪ ಎಲ್ಲ ಆಚೆ ಈಚೆ ಎಲ್ಲ ತಿರುಗಾಡಿ ಎಲ್ಲ ಕೆಲಸ ಎಲ್ಲ ಮಾಡಿ ಬರೋದ್ರೊಳಗೆ, ಅಂದರೆ ದೊಡ್ಡ ದೊಡ್ಡ ಕೆಲಸ ಏನು ಕೂಡ ನಾನು ಮಾಡೋದಿಲ್ಲ, ಬಟ್ ಚಿಕ್ಕ ಪುಟ್ಟ ಕೆಲಸಗಳು ನನ್ನ ಮಕ್ಕಳದು ಅಂತ ಹೇಳಿ ಇರ್ತದೆ ಅಲ್ಲ, ಸೊ ಅದನ್ನೆಲ್ಲ ಮಾಡಿ ಬರೋದ್ರೊಳಗೆ ಮಗುವಿಗೆ ಒಳ್ಳೆ ನಿದ್ದೆ ಬಂದಿದೆ. ಈಗ ನಾನು ಇವನನ್ನು ಹೆಚ್ಚಾಗಿ ಈ ರೀತಿಯಲ್ಲಿ ಎಲಿವೇಟ್ ಮಾಡಿ ಮಲಗಿಸುವಂಥದ್ದು, ಫೀಡಿಂಗ್ ಪಿಲ್ಲೋ ಯೂಸ್ ಮಾಡಿ ಒಂದು ಬೆಡ್ ರೀತಿಯಲ್ಲಿ, ಅಂದರೆ ಸ್ವಲ್ಪ ತಲೆ ಎತ್ತರದಲ್ಲಿರಲಿ ಅಂತ. ಹಾಲು ಕುಡಿದು ಬರ್ಪಿಂಗ್ ಹೋಗಿದ್ರು ಕೂಡ ಈಗ ಸ್ಪಿಟ್ ಮಾಡುವಂಥದ್ದು ಜಾಸ್ತಿ. 1.5 ತಿಂಗಳ ನಂತರ ಮಕ್ಕಳು ಒಂದು 3 ತಿಂಗಳವರೆಗೆ ಸ್ಪಿಟ್ ಮಾಡುವಂಥದ್ದು ಜಾಸ್ತಿ, ಸ್ಪಿಟ್ ಅಪ್ಸ್. ಹಾಗೆ ಈ ರೀತಿ ಎಲಿವೇಟೆಡ್ ಪೊಸಿಷನಲ್ಲಿ ಮಲಗಿಸಿದರೆ ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಕರೆಕ್ಟಾಗಿ ಅವನ ಪಾಶ್ಚರ್ ಮೇಂಟೈನ್ ಆಗುವ ಹಾಗೆ ಒಂದು ಪ್ಲೇಸನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಕಾಟನ್ ಕ್ಲಾತ್ಸನ್ನು ಹಾಕ್ತಾಯಿದ್ದೇನೆ. ಯಾಕೆಂದರೆ ಸೆಕೆ ತುಂಬ ಇರೋದ್ರಿಂದ ಸೆಕೆ ಆಗ್ತದೆ ಖಾಲಿ ಹೀಗೇ ಬೆಡ್ ಮೇಲೆ ಮಲಗಿಸಿದರೆ. ಹಾಗೆ 2 ಕಾಟನ್ ಕ್ಲಾತನ್ನು ಹಾಕಿ ಮಲಗಿಸ್ತಾ ಇದ್ದೇನೆ ಅವನನ್ನು. ಅವನಿಗೆ ಡೇ ಟೈಮ್ನಲ್ಲಿ ನಾನು ಕ್ಲಾತ್ ಡೈಪರನ್ನೇ ಯೂಸ್ ಮಾಡ್ತಾ ಇರುವಂಥದ್ದು. 5 ಡೇಸ್ 6 ಡೇಸ್ ಓಲ್ಡಿಂದ ಅವನಿಗೆ ನಾನು ಯೂಸ್ ಮಾಡ್ತಾ ಇನ್ಫ್ಯಾಕ್ಟ್ 6 ಡೇಸ್ ಅಲ್ಲ 5 ಡೇಸಿಂದನೇ ಯೂಸ್ ಮಾಡ್ತಾ ಇದ್ದೇನೆ. 5 ಡೇ ಓಲ್ಡ್ ಬೇಬಿಗೆ 3+ kg ನಿಮ್ಮ ಮಕ್ಕಳಿದ್ದಾರೆ ಆದರೆ ನಿಮಗೆ ಆರಾಮವಾಗಿ ಯೂಸ್ ಮಾಡ್ಕೊಳ್ಬೋದು. ಈ ಒಂದು ಕೆಲಸ ದೊಡ್ಡ ಕೆಲಸ ಆಯಿತಾ, ಹೀಗೆ ತೆಗೆದಿಡುವಂಥದ್ದು ಅಷ್ಟರಲ್ಲಿ ಎಚ್ಚರ ಆಗ್ತದೆ. ಹಾಗೆ ನಾನು ಅವನಿಗೆ ಸಡನ್ನಾಗಿ ರ್ಯಾಪ್ ಮಾಡಿ ಸೇಫ್ ಫೀಲ್ ಆಗಲಿಕ್ಕೆ ಅಂತ ಹೇಳಿ ಈ ರೀತಿಯಲ್ಲಿ ರ್ಯಾಪ್ ಮಾಡ್ತಾ ಇದ್ದೇನೆ. ಹಾಗೆ ಇವಾಗ ಅವನು ಮಲಗಲೇಬೇಕು, ಯಾಕೆಂದರೆ ಬೆಳಿಗ್ಗೆ ಎದ್ದ ಮಗು ಮಲಗುವಾಗ 11 ಗಂಟೆ ಆಗ್ತಾ ಉಂಟು. ಯಾಕೆಂದರೆ ಕಂಟಿನ್ಯೂ ಅವನಿಗೆ ಸ್ಲೀಪ್ ಸಿಗಲಿಲ್ಲ, ಅಟ್ಲೀಸ್ಟ್ 1 or 2 hours ಸ್ಲೀಪ್ ಆದರೂ ಕಂಟಿನ್ಯೂಸ್ ಆಗಿ ಮಾಡಬೇಕು, ಬಟ್ ಅವನು ಆಗಿರಲಿಲ್ಲ. ಹಾಗಾಗಿ ಈಗ ಮಲಗ್ಕೊಂಡಿದ್ದಾನೆ. ಇನ್ನು ನಾನು ಸೈಡಿನ ಬೆಡ್ಡಿನ ರೇಲಿಂಗ್ ಇದು ಮಗು ಹುಟ್ಟಲಿಕ್ಕೆ ಮುಂಚೆನೇ ನಾನು ಆರ್ಡ್ರ್ ಮಾಡಿದ್ದೆ. ಯಾಕೆಂದರೆ ನಮ್ಮ ದೇವರ ಬುದ್ಧಿ ನಮಗೆ ಗೊತ್ತಿರ್ತದಲ್ಲ, ಹಾಗೆ ನಮ್ಮ ಡೇಲನ್ ಬುದ್ಧಿ ನನಗೆ ಗೊತ್ತಿತ್ತು, ಹಾಗೆ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಈಗ ಇದರ
ಇದನ್ನು ಹಾಕಿದರೆ ಡೋರ್ ಹಾಕಬೇಕಂತ ಇಲ್ಲ, ಸ್ಟಿಲ್ ನಾನು ಡೋರನ್ನು ಹಾಕ್ತೇನೆ. ಯಾಕೆಂದರೆ ಬಂದು ಎಲ್ಲಿಯಾದರೂ ಒಂದು ಗ್ಯಾಪ್ ಸಿಕ್ಕಿ ಅಥವಾ ಏನಾದರೂ ತಂದು ಅವನ ಮೈ ಮೇಲೆ ಬಿಸಾಡಿದರೆ ಎಲ್ಲ ಕಷ್ಟ ಅಲ್ಲ, ದೊಡ್ಡ ದೊಡ್ಡ ಬಾಟ್ಲಿ ಎಲ್ಲ ನೀರಿನ ಬಾಟ್ಲಿ ಎಲ್ಲ ತಂದು ಅವನು ಬಿಸಾಡ್ತಾನೆ. ಹಾಗೆ ಅಂತ ಹೇಳಿ ಹೊರಗಡೆಯಿಂದ ಲಾಕ್ ಮಾಡುವಂಥದ್ದು. ಸ್ವಲ್ಪ ಮಗು ಕೂಗಿದ್ರೂ ಪರವಾಗಿಲ್ಲ, ನಾನು ಆಗಾಗ ನೋಡ್ತಾ ಇರ್ತೇನೆ, ಆದರೂ ಕೂಡ ಜಾಗ್ರತೆ ಮಾಡೋದು. ಈಗ ನೋಡಿ ಸಿಯೋನಿಗೆ ಪೆಟ್ಟು ಬಿದ್ದಿದೆ, ಅವನ ಕಣ್ಣಿಗೆ ಕೈ ಹಾಕಿದ್ದಾನಂತೆ. ಹಾಗೆ ಅವನು ಬಂದು ನನಗೆ ಹೇಳ್ತಾ ಇದ್ದಾನೆ, ಕೂಗ್ತಾ ಇದ್ದ. ಕೆಲವೊಮ್ಮೆ ಜೋರು, ಆದರೆ ಕಂಪೇರ್ ಮಾಡಿದರೆ ಪಾಪ ಸರಿ ಪೆಟ್ಟು ತಿಂತಾನೆ ಒಂದು. ಹಾಗೆ ನಾನೀಗ ಹೇಳಿದ್ದೇನೆ, ಈಗಂದರೆ ಅವನು ಸ್ವಲ್ಪ ಹಾರ್ಟ್ ಬ್ರೋಕನ್ ಅಲ್ವಾ ಡೇಲನ್, ಹಾಗೆ ಅವನಿಗೆ ಹೊಡಿಬಾರ್ದು, ಅವನು ಹೊಡೆದ್ರೆ ಕೂಡ ನನಗೆ ಬಂದು ಹೇಳಬೇಕು ಅಂತ ಹೇಳಿ ಹಾಗೆ ಸ್ವಲ್ಪ ಪ್ರೀತಿ ಮಾಡಿ ಒಂದು ಹಗ್ ಮಾಡಿ ಎಲ್ಲ ಕಳಿಸಿದರೆ ಸಮಾಧಾನ ಆಗ್ತದೆ. ಇವತ್ತು ಹೌಸಲ್ಲಿ ಬರೋದಿಲ್ಲ ಅಂತ ಹೇಳಿ ನಾನು ಕೈಯಲ್ಲಿ ವಾಶ್ ಮಾಡುವಂಥ, ಅಂದರೆ ಮೋಷನ್ ಪಾಸ್ ಮಾಡಿದ ಬಟ್ಟೆ ಎಲ್ಲ ಕೈಯಲ್ಲಿ ವಾಶ್ ಮಾಡಿ, ಮತ್ತು ಕೆಲವೊಂದು ಬಟ್ಟೆಗಳು ನಮ್ಮ ಬಟ್ಟೆಗಳನ್ನೆಲ್ಲ ಮಿಷಿನಿಗೆ ಹಾಕಿ ಒಟ್ಟಿಗೆ ಹಾಕಿ ವಾಷಿಂಗಿಗೆ ಇಟ್ಟಿದ್ದೇನೆ. ಮತ್ತು ಈ ಡಾಲ್ಗಳಿಗೆಲ್ಲ ತುಂಬ ಧೂಳು ಹಿಡಿದಿತ್ತು, ಹಾಗೆ ಇದನ್ನು ನೆನೆಯಲಿಕ್ಕೆ ಹಾಕಿ ಮತ್ತು ಮಿಷಿನಿಗೆ ಹಾಕುವ ಅಂತ ಹೇಳಿ ಸರ್ಫಲ್ಲಿ ನೆನೆಯಲಿಕ್ಕೆ ಹಾಕಿದ್ದೇನೆ. ಇನ್ನು ಬಂದ ಕೂಡಲೇ ಇಲ್ಲಿ ಮಿಷಿನನ್ನು ಆಫ್ ಮಾಡಿಬಿಟ್ಟಿದ್ದಾನೆ. ಮಿಷಿನ್ ತಿರುಗೋದು ಅವನಿಗೆ ನೋಡಲಿಕ್ಕೇ ಆಗೋದಿಲ್ಲ, ಡೈರೆಕ್ಟ್ ಸ್ವಿಚ್ಚನ್ನು ಆಫ್ ಮಾಡಿಬಿಡ್ತಾನೆ. ಹಾಗೆ ಮಗು ಬಂದು ನೋಡಿದೆ, ಮಲಗಿದ್ದಾನೆ. ಇಲ್ಲಿ ನಾನು ಕ್ಯಾನ್ವಸ್ ಇದೆ ಅಲ್ಲ, ಅದನ್ನು ಮೊದಲೇ ತರಿಸಿ ಇಟ್ಟಿದ್ದೆ, ಅಂದರೆ ನಾನು ಪ್ರೆಗ್ನೆಂಟ್ ಇರುವಾಗಲೇ ತರಿಸಿದ್ದೆ. ಇದನ್ನು ಆ್ಯಕ್ಚುಲಿ ನಾನು ಆರ್ಟ್ ವರ್ಕಿಗೆ ಅಂತ ಹೇಳಿ ತರಿಸಿದ್ದು, ಬಟ್ ಹಾಗೆಯೇ ಇತ್ತು ನನ್ನ ಹತ್ರ. ಅದರಲ್ಲಿ 3 ಮಕ್ಕಳ ಈ ಒಂದು ಕಾಲಿನ ಇಂಪ್ರೆಷನನ್ನು ನಾನು ತಗೊಂಡಿದ್ದೇನೆ. ವಾಟರ್ ಕಲರ್ ಪೇಂಟನ್ನು ಯೂಸ್ ಮಾಡಿರುವಂಥದ್ದು. ಈ ತುಂಬ ಕಾಲು ಕಾಣ್ತಾ ಇರುವಂಥದ್ದು ಡೇಲನಿದ್ದು, ಅವನು ನಿಲ್ಲುವುದಿಲ್ಲ, ಓಡುವುದೇ ಅಲ್ಲ. ಹಾಗೆ ಆ ಒಂದು 3 ಹೆಜ್ಜೆ ಇಂಪ್ರೆಷನ್ ಇದೆ. ಒಂದು ಸಿಯೋನಿದು, ಇನ್ನೊಂದು ಚಿಕ್ಕ ಮಗುವಿಗೆ ಕರೆಕ್ಟ್ 1 ಮಂತ್ ಇರುವಾಗದ್ದು ಇಂಪ್ರೆಷನ್. ಅದು 1 ಮಂತ್ 5 ಡೇಸ್ ಇದು ಇಂಪ್ರೆಷನ್. ಹಾಗೆ ಒಮ್ಮೆ ಹೋಗಿ ಅವನು ಕೀಬೋರ್ಡನ್ನು ಪ್ರೆಸ್ ಮಾಡಿ ಬಂದ. ಇನ್ನು ನೋಡಿದರೆ ಗೊತ್ತಾಗಬಾರ್ದು ಅಂತ ಹೇಳಿ ನಾನು ಕಂಪ್ಯೂಟರನ್ನು ಕೂಡ ಮಾನಿಟರನ್ನು ಬಟ್ಟೆ ಹಾಕಿ ಮುಚ್ಚಿಟ್ಟು ಬಂದಿದ್ದೇನೆ. ಇದು ನಮ್ಮ ಚಾಕ್ಲೇಟ್ ಕ್ಯಾಶ್ಯೂಸ್. ಇದು ಮಾಡಿದ್ರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದ್ದದ್ದು ಮನೆಯಲ್ಲಿತ್ತು. ಇಡೀ ದಿನ ಡೇಲನ್ನು ಕೇಕ್ ರೂಮಿಗೆ ಹೋಗುವಂಥದ್ದು, ಈ ಬಾಕ್ಸನ್ನು ತೋರಿಸುವಂಥದ್ದು, ಇದೇ ಕೆಲಸ ಅವನಿಗೆ. ಒಂದೊಂದೇ ಕ್ಯಾಶನ್ನು ಕೊಡುವಂಥದ್ದು. ಯಾಕೆಂದರೆ ದಿನದಲ್ಲಿ 4-5 ಸಲ ಹೋಗ್ತಾನೆ ಅಲ್ಲಿಗೆ. ಡಬ್ಬಿ ಕೈಗೆ ಸಿಕ್ಕಿದರೆ ಡಬ್ಬಿಯೇ ತಗೊಂಡು ಬರ್ತಾನೆ. ಹಾಗೆ ಒಬ್ಬನಿಗೆ ಕೊಟ್ಟಾಗ ಇನ್ನೊಬ್ಬ ಸಹ ಬಂದಿದೆ, ಇಬ್ಬರಿಗೆ ಸಹ ಕೊಟ್ಟು. ಮತ್ತು ನಾನು ಹ್ಯಾಂಡ್ ಮತ್ತು ಫೀಟ್ ಕಾಸ್ಟಿಂಗ್ ಮಾಡುವಂತಹ ಕಿಟ್ ಡೇಲನ್ ಟೈಮ್ನಲ್ಲಿ ಮಾಡಿದ್ದೆಲ್ಲ, ನನ್ನ ಚಾನಲ್ನಲ್ಲಿ ಆಲ್ರೆಡಿ ವಿಡಿಯೋ ಇದೆ. ಸೊ ಅದನ್ನು ಮಾಡಲಿಕ್ಕೆ ಅಂತ ಹೇಳಿ ಕಿಟ್ ತರಿಸಿದ್ದೆ. ಒಂದು ಅಟೆಂಪ್ಟ್ ಫೇಲ್ ಆಯಿತು, ಒಂದು ಪ್ಯಾಕೆಟ್ ವೇಸ್ಟ್ ಆಯಿತು, 1 ಕಾಲು 2 ಕೈ ಬಂದಿದೆ. ಹಾಗೆ ನಂದು 3 ಮಕ್ಕಳದ್ದು ಕೂಡ ಕೈ ಅಥವಾ ಕಾಲಿಂದ ಯಾವುದಾದ್ರೂ ಒಂದರದ್ದು ಇಂಪ್ರೆಷನ್ ನನ್ನ ಹತ್ರ ಇದೆ. ಇದು ನಾನಂದರೆ ಮಾಡಬೇಕಾ ಬೇಡ ಅಂತ ಹೇಳಿ ಈ ಸಲದ ಪ್ರೆಗ್ನೆನ್ಸಿಯಲ್ಲಿ ಆದರೂ ಕೂಡ ನನಗೆ ಫೋಟೋಶೂಟ್ ಮಾಡಲಿಕ್ಕೆ ಅಥವಾ ಯಾವುದಕ್ಕೆ ಕೂಡ ಇಂಟ್ರೆಸ್ಟ್ ಇರಲಿಲ್ಲ. ಹಾಗೆಯೇ ಪೋಸ್ಟ್ಪಾರ್ಟಮಲ್ಲಿ ಕೂಡ, ಯಾಕೆಂದರೆ ಒಂದು ಇಡೀ ಮನೆಯಲ್ಲಿ ಕೇಯಾಸ್, ಅಂದರೆ ಈ ಡೇಲಂದು ಬೊಬ್ಬೆ, ಸಿಯೋನ್ದು ಬೊಬ್ಬೆ, ಮತ್ತು ಕೆಲಸಗಳಾಗ್ತಾಯಿಲ್ಲ, ನನ್ನ ಕೆಲಸಗಳಾಗ್ತಾಯಿಲ್ಲ, ನನಗೇ ಟೈಮ್ ಸಿಗ್ತಾಯಿಲ್ಲ, ಮಗು ಸಹ ಇರಿಟೇಟೆಡ್ ಆಗಿರುವಂಥದ್ದು. ಹಾಗೆ ಅಂತ ಹೇಳಿ ಎಂತ ಸಹ ಮಾಡಲಿಕ್ಕೆ ಬೇಡ. ಹಾಗೆ ನಾನು ಸಡನ್ನಾಗಿ, ಅಂದರೆ ಈಗ ನಾನು ಅಂದ್ಕೊಳ್ತೇನೆ ಎಂತ ಸಹ ಮಾಡೋದು ಬೇಡ ಅಂತ ಹೇಳಿ. ಬಟ್ ಸ್ವಲ್ಪ ಮಕ್ಕಳು ದೊಡ್ಡವರಾದಮೇಲೆ ಅಥವಾ ಸ್ವಲ್ಪ ದಿನಗಳ ನಂತರ ನನಗೆ ರಿಗ್ರೆಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಯ್ಯೋ ನಾನು ಮಾಡಿಡಬೇಕಿತ್ತು. ಆ ಒಂದು ಕ್ರೂಷಿಯಲ್ ಪೀರಿಯಡ್ ಹೋದ ನಂತರ, ಆ ಒಂದು ಚಿಕ್ಕ ಮಕ್ಕಳ ಆ ಒಂದು ಫೇಸ್ ಹೋದ ನಂತರ ಮೆಮೊರೀಸಿಗೆ ಅಂತ ಹೇಳಿ ಏನು ಸಹ ಇರೋದಿಲ್ಲ ಅಲ್ಲ. ಈಗ ನಾನು ಪೇಂಟ್ ಮಾಡ್ತಿರುವ ಈ ಕಾಲು ಸಿಯೋನ್ ಇದು, ಆ ಟೈಮ್ನಲ್ಲಿ ಈ ರೀತಿ ಇಂಪ್ರೆಷನ್ ಎಲ್ಲ ಏನು ಕೂಡ ಆನ್ಲೈನಲ್ಲಿ ತರಿಸಲಿಕ್ಕೆ ಆಗ್ತಾ ಇರಲಿಲ್ಲ, ಕಾಸ್ಟಿಂಗ್ ಕಿಟ್ ಎಲ್ಲ. ಹಾಗೆ ನಾನು ಚಪಾತಿ ಹಿಟ್ಟಲ್ಲಿ ವೈಟ್ ಸಿಮೆಂಟನ್ನು ಹಾಕಿ ಕಾಲಿನ ಅಚ್ಚನ್ನು ತೆಗೆದಿದ್ದು. ಇದು 23 ದಿನದ ಮಗುವಿನ ಕಾಲಿನ ಅಚ್ಚು. ಹಾಗೂ ಈಗ ಪೇಂಟ್ ಮಾಡ್ತಿರುವ ಕೈ ಉಂಟಲ್ಲ, ಅದು ಡೇಲನ್ನ ಕೈ. ಆ ಕೈ 24 ಡೇಸ್ ಇದೆನೋ, ಆ ರೀತಿಯಲ್ಲೇನೋ. ಇನ್ನು ಈ ಮಗುವಿನ ಕೈ 2 ಇದೆ. ಸೊ ಅದು ಕೂಡ 1 ಕಾಲು ಕೂಡ ಈ ಮಗುವಿಂದದು, ಈಗದ ಮಗುವಿಂದು. ಸೊ 3 ಕೂಡ ಏನಾದರೂ ಒಂದು ರೀತಿಯ ಮೆಮೊರೀಸಿಗೆ ಅಂತ ಹೇಳಿ ತೆಗೆದಿಟ್ಟಿರುವಂತಹ ಈ ಒಂದು ಇಂಪ್ರೆಷನ್ಸ್ ಇದೆ ಇದರಲ್ಲಿ, ಸ್ಟ್ರಕ್ಚರ್ಸ್. ಸೊ ಇದನ್ನೆಲ್ಲ ಫ್ರೇಮ್ ಮಾಡಿಸ್ಬೇಕಂತ ಉಂಟು ನನಗೆ, ಬಟ್ ನೋಡಬೇಕು ಯಾವಾಗ ಯಾವ ರೀತಿಯಲ್ಲಿ ಮಾಡೋದಂತ ಹೇಳಿ. 3 ಒಂದರಲ್ಲೇ ಹಾಕಿ ಮಾಡಲಿಕ್ಕೆ ನನಗೆ ಬೇಕು. ಸೊ ಯಾವ ರೀತಿಯಲ್ಲಿ ಆಗ್ತದೆ ಆ ರೀತಿಯಲ್ಲಿ, ಬೆಸ್ಟ್ ಯಾವ ರೀತಿಯಲ್ಲಿ ಕಾಣ್ತದೆ ಆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಇದ್ದೇನೆ.
ನನಗೆ ಕೂಡ ಕಂಟಿನ್ಯೂಸ್ ವೀಡಿಯೋನ ಶೂಟ್ ಮಾಡಿ ಹಾಕಬೇಕಂತ ಆಸೆ ಇದೆ. ಬಟ್ ನನಗೆ ನಾನು ಇಷ್ಟರವರೆಗೆ ರೂಟೀನ್ ಬ್ಲಾಗ್ಸನ್ನೇ ಹಾಕ್ತಾಯಿದ್ದು. ರೂಟೀನ್ ಬ್ಲಾಗ್ಸನ್ನು ಶೂಟ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆ, ಯಾಕೆಂದರೆ ಕೆಲವೊಮ್ಮೆ ನನಗೆ ನೆನಪೇ ಆಗೋದಿಲ್ಲ ನಾನು ಶೂಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಇನ್ನು ನಾನು ಯೂಶ್ವಲಿ ಎಲ್ಲ ವ್ಲಾಗರ್ಸ್ ಎಲ್ಲ ಹಾಕ್ತಾರಲ್ಲ ಆ ರೀತಿಯಲ್ಲಿ ರೂಟೀನ್ ಅಲ್ಲ, ಬಟ್ ಕೆಲವೊಂದು ಕ್ಲಿಪ್ಪಿಂಗ್ಸನ್ನೆಲ್ಲ ತೆಕ್ಕೊಂಡು ಒಂದು ವ್ಲಾಗ್ ರೀತಿಯಲ್ಲಿ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಯಾಕೆಂತ ಹೇಳಿದರೆ ಇಲ್ಲಾದರೆ ತುಂಬ ಡಿಲೇ ಬರ್ತದೆ. ವೀಕ್ಲಿ ಒನ್ಸ್ ಮಾತ್ರ ನನಗೆ ಹಾಕಲಿಕ್ಕೆ ಆಗುವಂಥದ್ದು. ಸೊ ಮತ್ತೆಂತ ಹೇಳಿದರೆ ವೀಕ್ಲಿ ಒನ್ಸ್ ಹಾಕಿದರೆ ನಮ್ಮ ಯೂಟ್ಯೂಬಿದ ಅಲ್ಗೊರಿದಮ್ ಹೇಗೆ ಅಂತ ಹೇಳಿದರೆ ಅವರು ಕಂಟಿನ್ಯೂ ಯಾರು ಹಾಕ್ತಾರೆ ಅವ್ರದ್ದು ವೀಡಿಯೋಸನ್ನು ಮಾತ್ರ ಪಾಪಪ್ ಮಾಡ್ತಾರೆ, ಉಳಿದವರನ್ನು ಹಾಗೆ ಬಿಟ್ಟು ಬಿಡ್ತಾರೆ, ಮತ್ತು ಗ್ರೋತೇ ಆಗೋದಿಲ್ಲ. ಸೊ ಇಷ್ಟು ಕಷ್ಟಪಟ್ಟು ಇಷ್ಟು ವರ್ಷ 4 ವರ್ಷದಿಂದ ಕಷ್ಟಪಟ್ಟು ಈಗ ಚಾನಲನ್ನು ಹಾಗೆಯೇ ಬಿಡೋದು ಅಂತ ಹೇಳಿದರೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಏನಾದರೂ ಒಂದು ವಿಡಿಯೋ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಹಾಗೂ ನಿಮಗೆ ಈ ರೀತಿಯ ವಿಡಿಯೋ ಇಷ್ಟ ಆಗ್ತದೆ ಅಥವಾ ಶಾರ್ಟಾಗಿ ಇರಬೇಕಾ, ಇದೊಂದರೆ ಆ್ಯಕ್ಚುಲಿ ಲಾಂಗ್ ಇದೆ ಅಲ್ಲ, ಶಾರ್ಟಾಗಿ ಇರಬೇಕಂತ ಹೇಳಿ ಆಯಿತಾ. ಕಾಲಿಗೆ ನೋಡಿ ಬ್ಯಾಂಡೇಜ್ ಹಾಕಿದ್ದೇನೆ, ಈ ರೀತಿ ದೊಡ್ಡದಿದೆ ಗಾಯ. ಇದು ಆ್ಯಕ್ಚುಲಿ ಹಿಂದಿನ ದಿನ ತೆಗೆದಿದ್ದಂಥ ಒಂದು ಗಾಯದ ಪ್ರಿಂಟ್. ಈ ಒಂದು ಬ್ಯಾಂಡೇಜನ್ನು ಅವನು ಮಧ್ಯಾಹ್ನ ಕಿತ್ತು ತೆಗೆದಿದ್ದ, ಅದಾದ ನಂತರ ಗಾಯ ದೊಡ್ಡದಾಗಿತ್ತು. ಹಾಗೆ ಅದಕ್ಕಿಂತ ದೊಡ್ಡದಾದ ನಂತರ ಇವತ್ತು ನಾವು SDM ಹಾಸ್ಪಿಟಲಿಗೆ ಹೊರಟಿದ್ದೇವೆ. ಒಂದು ಗಾಯ ತೋರಿಸ್ಲಿಕ್ಕುಂಟು, ಮತ್ತು ಅವನಿಗೆ ಅವನ ಟಂಗಲ್ಲಿ ಎಲ್ಲ ಜಿಯೋಗ್ರಾಫಿಕ್ ಟಂಗ್ ಅಂತ ಹೇಳ್ತಾರಲ್ಲ ಆ ರೀತಿಯ ಪ್ಯಾಚಸ್ ಎಲ್ಲ ಬಿದ್ದಿದೆ, ಹಾಗೆ ಒಮ್ಮೆ ತೋರಿಸಿ ಬರುವ ಅಂತ ಹೇಳಿ ಹೋಗಲಿಕ್ಕಿರುವಾಗ ಹಸ್ಬೆಂಡ್ ಫ್ಯಾಕ್ಟ್ರಿ ಹತ್ರ ಬಂದಿದ್ದರು. ಅವನಿಗೆ ಇಲ್ಲಿಂದ ಕ್ಯಾಶು ತಗೊಂಡು ಹೋಗ್ಲಿಕ್ಕಿತ್ತು. ಹಾಗೆ ಇದು ನಾನು ಶಾರ್ಟ್ಸಲ್ಲೆಲ್ಲ ಹಾಕಿದ್ದೆ ಅಲ್ಲ ಫ್ಯಾಕ್ಟ್ರಿ, ಇದೇ ನನ್ನ ಹಸ್ಬೆಂಡ್, ಇದು ಕ್ಯಾಶು ಪ್ರೊಸೆಸಿಂಗ್ ಫ್ಯಾಕ್ಟ್ರಿ. ಇಲ್ಲಿ ಗ್ರೇಡಿಂಗ್ ಎಲ್ಲ ಆಗುವಂಥದ್ದು. ಈಗ ದೀಪಾವಳಿದೆಲ್ಲ ಕ್ಲೀನಿಂಗ್ ಆಗಿ ಕ್ರೇಟ್ಸನ್ನೆಲ್ಲ ಒಟ್ಟಿಟ್ಟಿದ್ದಾರೆ, ಹಾಗಾಗಿ ಏನು ಸಹ ಇದರಲ್ಲಿ ಕಾಣ್ತಾ ಇಲ್ಲ. ಮಿಷನರೀಸ್ ಎಲ್ಲ ಹಾಗೆಯೇ ಇದೆ, ಏನು ಕೂಡ ವರ್ಕಿಂಗಲ್ಲಿ ಇಲ್ಲ. ಯಾಕಂದರೆ 1 ವಾರ ದೀಪಾವಳಿಯ ರಜೆ ಉಂಟು, ಮೊನ್ನೆ ಪೂಜೆ ಎಲ್ಲ ಆದಂಥದ್ದು. ಇಲ್ಲಿ ಪ್ಯಾಕಿಂಗ್ ಎಲ್ಲ ಆಗುವಂಥ ಸೆಕ್ಷನ್ಸ್ ಮತ್ತು ಟೇಬಲೆಲ್ಲ ಒಟ್ಟಿಗೆ ಮಾಡಿ ಇಟ್ಟಿದ್ದಾರೆ, ಗ್ರೇಡಿಂಗ್ ಇದೆಲ್ಲ. ಅಂದರೆ ಈಗ ರಜೆ ಅಲ್ಲ, ರಜೆ ಟೈಮ್ನಲ್ಲಿ ಮುಂಚೆ ಎಲ್ಲ ಉಂಟಲ್ಲ, ನಾನು ಮದುವೆ ಆಗಿ ಬಂದ ವರ್ಷ, ಅದಕ್ಕಿಂತ ಮುಂಚಿನ ವರ್ಷ ಎಲ್ಲ ತುಂಬ ಜನ ಇದ್ದರು, ಕೆಲಸಕ್ಕೆ ಕೂಡ ತುಂಬ ಜನ ಇದ್ದರು. ಆಗ ಈ ಕ್ಯಾಶ್ಯೂದು ಅಂದರೆ ಬಿಸ್ನೆಸ್ಗೆ ಒಳ್ಳೆ ಡಿಮ್ಯಾಂಡ್ ಕೂಡ ಇತ್ತು. ಕೊರೋನಾ ನಂತರ ಬಿಸ್ನೆಸ್ ಡ್ರಾಪ್ ಆದಿದ್ದು ಎಲ್ಲರದ್ದು, ಎಲ್ಲ ಕಡೆಯೂ ಎಲ್ಲ ರೀತಿಯ ಬಿಸ್ನೆಸ್ ಕೂಡ. ಸೊ ಅದಕ್ಕಿಂತ ಮುಂಚೆ ಇಲ್ಲಿಂದ ಈ ಕ್ರೇಟ್ಸನ್ನೆಲ್ಲ ಈಗ ಇಲ್ಲಿಯೇ ಕ್ಲೀನ್ ಮಾಡುವಂಥದ್ದು. ಬಟ್ ಮುಂಚೆ ಎಲ್ಲ ಇಲ್ಲಿಂದ ಕ್ರೇಟ್ಸನ್ನು ತಗೊಂಡು ಅಲ್ಲಿ ಒಂದು ಹೊಳೆ ಉಂಟು, ಹೊಳೆಗೆ ಹೋಗಿ ವಾಶ್ ಮಾಡುವಂಥದ್ದು. ಆಗದು ಖುಷಿನೇ ಬೇರೆ, ಎಲ್ಲ ವರ್ಕರ್ಸ್ ಎಲ್ಲ ಸೇರಿ ಚೆಂದ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ನಮ್ಮ ಟೆಂಪೋ ಇದೆ ಅಲ್ಲ ಅದರಲ್ಲಿ ಹೋಗಿ ಹಿಂದೆ ಬಂದು ಇಲ್ಲಿ ಒಣಗಿಸುವಂಥದ್ದು. ನೆಕ್ಸ್ಟ್ ದಿನ ಪೂಜೆ, ಮಧ್ಯಾಹ್ನದ ಊಟ ಎಲ್ಲ ಇರ್ತಿತ್ತು ದೀಪಾವಳಿದು. ಅವರವರ ಮಿಷನರಿನ ಅವರು ಕ್ಲೀನ್ ಮಾಡಿ ಇಟ್ಕೊಳ್ತಾಯಿದ್ರು. ಈಗ ಕಟ್ಟಿಂಗ್ ಸೆಕ್ಷನ್ ಅವರಾದರೂ ಕೂಡ ಹಾಗೆಯೇ ಎಲ್ಲ ಹೆಂಗಸರೇ ಕೆಲಸಕ್ಕೆ ಬರುವಂಥದ್ದು. ಇಲ್ಲಿ ಈ ಒಂದು ರೂರಲ್ ಏರಿಯಾದಲ್ಲಿ ಈ ಒಂದು ಫ್ಯಾಕ್ಟ್ರಿ ಓಪನ್ ಆಗೋದ್ರಿಂದ ತುಂಬ ಜನರಿಗೆ ಇಂಡಿಪೆಂಡೆಂಟ್ ಆಗಿ ಇರಲಿಕ್ಕೆ ಹೆಲ್ಪ್ ಆಗಿದೆ. ಅಂದರೆ ತುಂಬ ರೂರಲ್ ವಿಮೆನಿಗೆ ಇಲ್ಲಿ ಬಂದು ಕೆಲಸ ಮಾಡಿ ಕಟ್ಟಿಂಗ್ ಆಗಿರ್ಬೋದು, ಗ್ರೇಡಿಂಗ್ ಆಗಿರ್ಬೋದು, ಕೆಲಸಕ್ಕೆಲ್ಲ ಬಂದು ಅವರು ಕೂಡ ಅವರೊಂದು ಫ್ಯಾಮಿಲಿಗೆ ಸಪೋರ್ಟ್ ಮಾಡಲಿಕ್ಕಾಗಿರ್ಬೋದು. ಅಂದರೆ ಹತ್ತಿರದಲ್ಲೇ ಒಂದು ಕೆಲಸ ಕೂಡ ಸಿಗ್ತದೆ ಅಲ್ವ. ಈಗ ತೋಟದ ಕೆಲಸಕ್ಕೆಲ್ಲ ಹೋದರೆ ಬಿಸಿಲಲ್ಲಿ ಅಲ್ಲಿ ಇಲ್ಲಿ ಅಂತ ಹೇಳಿ ಬೇರೆ ಬೇರೆ ರೀತಿಯ ಕೆಲಸಗಳು. ಬಟ್ ಇಲ್ಲಿ ನೀವು ಎಷ್ಟು ಕೆಲಸ ಮಾಡ್ತೀರಾ ಅಷ್ಟಕ್ಕೆ ನಿಮಗೆ ರಿವಾರ್ಡ್ ಆಗಿ ಪೇಮೆಂಟನ್ನು ಕೊಡುವಂಥದ್ದು. ಸೊ ಹಾಗೆ ತುಂಬ ಮಂದಿ ಕೂಡ ಬರ್ತಾಯಿದ್ರು. ಈಗ ಇತ್ತೀಚಿನ ದಿನಗಳಲ್ಲಿ ಮೆಷಿನರೀಸ್ ಎಲ್ಲ ಹಾಕಿರೋದ್ರಿಂದ ವರ್ಕರ್ಸ್ ಕೂಡ ಕಡಿಮೆ ಆಗ್ತಾ ಇದ್ದಾರೆ, ಹಾಗೂ ಎಲ್ಲರೂ ಕೂಡ ಎಜುಕೇಟೆಡ್ ಆಗಿದ್ದಾರೆ. ಹಾಗಾಗಿ ಇಂಥ ಕ್ಯಾಶ್ಯೂ ಫ್ಯಾಕ್ಟ್ರಿಗಳ ಕೆಲಸಕ್ಕೆಲ್ಲ ಬರೋರು ತುಂಬ ಕಡಿಮೆನೇ. ಇಲ್ಲಿ ರಾ ನಟ್ಸ್ ಎಲ್ಲ ಹಾಗೆಯೇ ಇಟ್ಟಿದ್ದಾರೆ, ಇದನ್ನೆಲ್ಲ ಗೂಡಿಗೆ ಹಾಕಲಿಕ್ಕೆ ಇರುವಂಥದ್ದು ಹಾಗೆಯೇ ಇಟ್ಟಿದ್ದಾರೆ. ನಾನು ಜಸ್ಟ್ ಕ್ಲಿಪ್ಪಿಂಗ್ಸನ್ನು ತಗೊಂಡಂಥದ್ದು ಅಷ್ಟೇ. ಇನ್ನೊಮ್ಮೆ ನಾನು ಡಿಟೇಲ್ಡ್ ವಿಡಿಯೋನ ಹಾಕ್ತೇನೆ, ಯಾವ ರೀತಿಯಲ್ಲಿ ಪ್ರೊಸೆಸಿಂಗ್ ಎಲ್ಲ ಆಗ್ತದೆ ಅಂತ ಹೇಳಿ ತೋರಿಸಿ. ಇದು ನಮ್ಮ ಡಿವೈನ್ ಕ್ಯಾಶ್ಯೂ ಕಾಜು ವೇದ ವೆಬ್ಸೈಟ್ ಇದೆ ಅಲ್ಲ, ಸೊ ನಮ್ಮದೇ ಅದು. ಅಲ್ಲಿಯ ಒಂದು ಅಂದರೆ ಕಾಜು ವೇದದ ಪ್ರಾಡಕ್ಟ್ಸ್ ಎಲ್ಲ ರೆಡಿ ಆಗುವಂಥದ್ದು ಡಿವೈನ್ ಕ್ಯಾಶ್ಯೂ ಅಲ್ಲಿ, ಡಿವೈನ್ ಕ್ಯಾಶ್ಯೂ ಇಂಡಸ್ಟ್ರಿ. 2010ರಲ್ಲಿ ನನ್ನ ಹಸ್ಬೆಂಡ್ ಸ್ಟಾರ್ಟ್ ಮಾಡಿದಂತಹ ಒಂದು ಫ್ಯಾಕ್ಟ್ರಿ ಇದು. ಈಗ ಆಲ್ಮೋಸ್ಟ್ 15 ಇಯರ್ಸ್ ಆಗ್ತಾ ಬಂತು ಫ್ಯಾಕ್ಟ್ರಿಗೆ. ಅಂದರೆ 25 ಅಲ್ವಾ, ಈಗ 2025 15 ಇಯರ್ಸ್ ಆಯಿತು. ನಾವು ಉಜಿರೆ ಹೋಗ್ತಾ ಇರುವಂಥದ್ದು. ಹಾಗೆ ಸಿಯೋನನ ಮನೆಯಲ್ಲೇ ಕೂತ್ಕೊಳ್ಳಿಕ್ಕೆ ಹೇಳಿದೆ. ಡೇಲನ್ ಮತ್ತು ಚಿಕ್ಕದನ್ನು ಮಾತ್ರ ತಗೊಂಡು ಹೋಗ್ತಾ ಇರುವಂಥದ್ದು. ಹಾಗೆ ಡೇಲನನ್ನು ಸ್ವಲ್ಪ ಹೊತ್ತು ಹಿಂದೆ ಕೂತ್ಕೊಳ್ಳಿಸಿದೆ, ಅವನು ಕೂತ್ಕೊಳ್ಳಿಲ್ಲ, ಮತ್ತು ಇಬ್ಬರು ಕೂಡ ಮುಂದೆನೇ ಇದ್ದರು.
ಹಾಗೆ ನಾವಿಲ್ಲಿ ಹಾಸ್ಪಿಟಲಿಗೆ ರೀಚ್ ಆಗಿದ್ದೇವೆ. ನಾನು ಯಾಕೆ ಬಂದದಂತ ಹೇಳಿದರೆ, ನನಗೆ ನಾನು ಕಳೆದ ಬ್ಲಾಗಲ್ಲಿ ನಾನು ತೋರಿಸಿದ್ದೆಲ್ಲ, ಒಂದು ಸ್ಟಿಚ್ ಹೊರಗೆ ಬಂದಿತ್ತದು ಓಪನ್ ಆಗಿ, ಅದನ್ನು ನಾನು ಕಟ್ ಮಾಡಿ ತೆಗೆದೆ ಅಂತ ಹೇಳಿ. ಸೊ ಆ ಸ್ಟಿಚ್ ಆ್ಯಕ್ಚುಲಿ ಡಿಸಾಲ್ವ್ ಆಗದೆ ಬಾಡಿ ಹೊರಗೆ ಹಾಕಿದಂಥ ಒಂದು ಸ್ಟಿಚ್ ಅದು. ಹಾಗೆ ಅಲ್ಲಿ ಒಂದು ಹೋಲ್ ಹಾಗೇ ಇತ್ತು, ಅದನ್ನು ತೋರಿಸ್ಲಿಕ್ಕೆ ಅಂತ ಹೇಳಿ ಬಂದಂಥದ್ದು ಡಾಕ್ಟರ್ ಹತ್ತಿರ. ಆಗ ಅವ್ರು ಹೇಳಿದ್ರು ಅದು ತೊಂದರೆ ಇಲ್ಲ, ಅದು ತನ್ನಷ್ಟಕ್ಕೆ ಕ್ಲೀನ್ ಆಗ್ತದೆ ಅಂತ ಹೇಳಿ. ನಾನು 4 ದಿನ ಅದಕ್ಕೆ ಕಂಟಿನ್ಯೂಸ್ ಆಗಿ ಬ್ಯಾಂಡೇಜನ್ನು ಹಾಕ್ತಾ ಇದ್ದೆ ಕ್ಲೀನ್ ಮಾಡಿ. ಹಾಗೆ ಅದು ಆಲ್ಮೋಸ್ಟ್ ಕ್ಯೂರ್ ಆಗ್ತಾ ಬಂದಿತ್ತು. ಇನ್ನೊಂದು ಸ್ವಲ್ಪ ಒಂದು 10% ಅಷ್ಟು ಕ್ಯೂರ್ ಆಗಲಿಕ್ಕಿತ್ತು. ಹಾಗೆ ಡಾಕ್ಟರ್ ಹೇಳಿದರು, ಇನ್ನು ಖಾಲಿ ಜಸ್ಟ್ ಮದ್ದನ್ನು ಹಚ್ಚಿದರೆ ಸಾಕು, ಕ್ಲೀನ್ ಆಗ್ತದೆ ಅಂತ ಹೇಳಿ. ಸೊ ಇಲ್ಲಿ ಚೆಂದ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿದರು. ಒಂದು ಚಿಕ್ಕ ದೇವಸ್ಥಾನದ ರೀತಿಯಲ್ಲೇ ಮಾಡಿದ್ದಾರೆ ಹಾಸ್ಪಿಟಲ್ ಒಳಗೆ. ಚೆನ್ನಾಗಿತ್ತು. ಅಂದರೆ ನನಗೆ ತುಂಬ ಜನ ಸ್ಟಾಫ್ ಎಲ್ಲ ಬಂದು ಫೋಟೋ ಎಲ್ಲ ತೆಗೊಳ್ತಿದ್ರು. ಹಾಗೆ ನನಗೆ ಅವರ ಪ್ರೈವೇಸಿಗೋಸ್ಕರ ನಾನು ತೆಗೊಳ್ಳಿಲ್ಲ ಕ್ಲಿಪ್ಪಿಂಗ್. ಇದು ಒಂದು ಎಂತ ಅಂತ ಗೊತ್ತಿಲ್ಲ, ಇದು ದೀಪದ ಸ್ಟ್ಯಾಂಡ್ ಕಾಣ್ತದೆ. ಅದಕ್ಕೆ ಈ ತೆಂಗಿನ ಗರಿಯಲ್ಲಿ ಒಳ್ಳೆ ಚೆಂದ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಹಾಗೆ ಸ್ಟಾಫ್ಗಳೆಲ್ಲ ಬಂದು ಅದರ ಹತ್ತಿರ ನಿಂತು ಫೋಟೋ ತೆಗೊಳ್ತಾ ಇದ್ರು. ಸೊ ಮತ್ತು ಮೇಲೆ ಉಂಟಲ್ಲ ಒಂದು ಲ್ಯಾಂಟರ್ನ್ ಥರ ಮಾಡಿದ್ದಾರೆ, ಅದು ಕೂಡ ಈ ಒಂದು ತೆಂಗಿನ ಗರಿಯಲ್ಲೇ ಮಾಡಿರುವಂಥದ್ದು. ಎಲ್ಲ ಇಕೋ ಫ್ರೆಂಡ್ಲಿ. ನಾನು ತುಂಬ ಒಬ್ಸರ್ವ್ ಮಾಡಿದೆ, ಎಲ್ಲಿ ನೋಡಿದರೂ ಕೂಡ ಎಲ್ಲ ಇಕೋ ಫ್ರೆಂಡ್ಲಿ ಆಗಿರುವಂತಹ, ಅಂದರೆ ಬಯೋಡಿಗ್ರೇಡಬಲ್ ಆಗಿರುವಂಥದ್ದೇ ಡೆಕೋರೇಷನ್ಸನ್ನು ಮಾಡಿದರು. ಪ್ರಕೃತಿಗೆ ಕೂಡ ಏನು ಕೂಡ ಹಾರ್ಮ್ ಇಲ್ಲ. ಹಾಗೆ ಹಿಂದೆ ಬರುವಾಗ ಸಂಜೆ ಒಂದು 5:30, 6 ಗಂಟೆ ಆಗ್ತಾಯಿತ್ತು. ಆಗ ನೋಡ್ಬೋದು ನೀವು, ಫುಲ್ಲು ಗುಡುಗು ಮಳೆ. ಖುಷಿ ಆಗ್ತಾಯಿತ್ತು ನನಗೆ ಹೊರಗೆ ನೋಡಲಿಕ್ಕೆ, ಆಕಾಶ ಎಲ್ಲ ನೋಡಲಿಕ್ಕೆ. ಆದರೆ ಗುಡುಗು ತುಂಬ ಜೋರಿತ್ತು. ಅಂದರೆ ಸಿಯಾನ್ ಕೂಡ ಹೇಳ್ತಾ ಇದ್ದೆ ಮನೆಗೆ ಬೇಗ ಬನ್ನಿ ಅಂತ ಹೇಳಿ. ಆದರೆ ನಾವು ಹೊರಡುವಾಗಲೇ ಎಲ್ಲಿಯಾದರೂ ಹೋದರೆ ಹೀಗೇನೆ ಅಲ್ವಾ, ಲೇಟ್ ಆಗ್ತದೆ. ಮತ್ತು ಅವನು ತೊಂದರೆ ಇಲ್ಲ, ಅವನಿಗೆ TV ನೋಡಲಿಕ್ಕಿದ್ರೆ ಅಥವಾ ಹೊರಗೆ ಆಟ ಆಡಲಿಕ್ಕಿದ್ರೆ ಅವನು ಆಟ ಆಡ್ತಾ ಇರ್ತಾನೆ. ಅಜ್ಜಿ ಇರ್ತಾರಲ್ಲ, ಹೊರೊಟ್ಟಿಗೆ ಇರ್ತಾನೆ. ಎರಡನೇವು ನನ್ನ ಮಾತ್ರ ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ ಎಲ್ಲಿ ಹೋದರೆ ಸಹ. ಹಾಗೆ ನೈಟಿನ ನನ್ನ ರೂಟೀನ್ ಹೇಗಿರ್ತದೆ ಗೊತ್ತಾ, ನೈಟ್ ಇಬ್ಬರು ಮಕ್ಕಳನ್ನು ಕೂಡ ಮಲಗಿಸುವಂಥದ್ದು ನಾನು ಹೀಗೇ. ಒಬ್ಬನನ್ನು ಇಟ್ಕೊಂಡ್ರೆ ಇನ್ನೊಬ್ಬನಿಗೆ ಆಗೋದಿಲ್ಲ, ಜಲಸಿ ಫೀಲ್ ಆಗ್ತದೆ. ಹಾಗೆ ಒಬ್ಬನನ್ನು ಹೀಗೆ ಕಟ್ಟಿ ಒಬ್ಬನನ್ನು ಶೋಲ್ಡರಿಗೆ ಹಾಕುವಂಥದ್ದು, ಇನ್ನೊಬ್ಬನನ್ನು ಕಾಲ ಮೇಲೆ ಹಾಕೋದು. ರಾತ್ರಿ ಇದ್ದರೆ ಸಹ ಹೀಗೇ ಮಲಗಿಸುವಂಥದ್ದು. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ನಿಮಗೆ ವ್ಲಾಗ್ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೂ ಡೇಲನ್ ಬಂದಿದ್ದಕ್ಕೆ ತುಂಬ ಜನ ಹ್ಯಾಪಿ ಆಯಿತು ಅಂತ ಹೇಳಿ ಎಲ್ಲ ಕಾಮೆಂಟನ್ನು ಮಾಡಿದ್ದೀರಾ. ಥ್ಯಾಂಕ್ ಯು. ನನಗೆ ಕೂಡ ತುಂಬಾ ಖುಷಿ. ಅವ್ನು ಬಂದರೆ ಮಾತ್ರ ನಮ್ಮ ಒಂದು ಮನೆ ಕಂಪ್ಲೀಟ್ ಅಂತ ಹೇಳಿ ಅನಿಸುವಂಥದ್ದು, ಇಲ್ಲಾದರೆ ಏನೋ ಒಂದು ಮಿಸ್ಸಿಂಗ್ ಅಂತಲೇ ಫೀಲ್ ಆಗುವಂಥದ್ದು. ಹಾಗಾಗಿ ನಮ್ಮ ಮನೆಯ ದೊಡ್ಡ ಕಳೆ ಒಂದು ತಿರುಗಿ ಬಂದ ರೀತಿಯಲ್ಲಿ ಆಗಿದೆ. ಹಾಗೂ ಒಂದು ದೊಡ್ಡ ಉಪದ್ರ ಕೂಡ ಬಂದಿದ್ದಾನೆ. ಅವನು ಎಷ್ಟೇ ಉಪದ್ರ ಮಾಡಿದರೂ ಕೂಡ ಅವನಿದ್ದರೆ ಮಾತ್ರ ನಮಗೆಲ್ಲರಿಗೂ ಕೂಡ ಸಮಾಧಾನ, ಇಲ್ಲದ್ರೆ ಏನೋ ಒಂದು ರೀತಿಯಲ್ಲಿ ಬೇಜಾರು. ಸೊ ಈಗ ಅವನು ಕೂಡ ಅಡ್ಜಸ್ಟ್ ಆಗಿದ್ದಾನೆ, ನಾನು ಕೂಡ ಅಡ್ಜಸ್ಟ್ ಆಗಿದ್ದೀನಿ, ಮಗುವಿನೊಟ್ಟಿಗೆ ಕೂಡ ಅವನು ಅಡ್ಜಸ್ಟ್ ಆಗಿದ್ದಾನೆ. ಹಾಗಾಗಿ ಇನ್ನು ಮುಂದಿನ ವ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗ್ತದೆ ಯಾವ ರೀತಿಯಲ್ಲಿ ಇರ್ತಾನೆ ಹೇಗೆ ಅಂತ ಹೇಳಿ. ಸಿಯಾನ್ ಸ್ಕೂಲಿಗೆ ಹೋದರೆ ನನಗೆ ಕೂಡ ಸ್ವಲ್ಪ ಫ್ರೀ ಸಿಗ್ತದೆ ಟೈಮ್, ಇಬ್ಬರನ್ನೇ ನೋಡ್ಕೊಳ್ಳಿಕ್ಕೆಲ್ಲ. 3 ಮನೆಯಲ್ಲಿದ್ದರೆ ಅಂತೂ ಇಡೀ ದಿನ ಅವರ ಹಿಂದೆನೇ ಮತ್ತು ಬೊಬ್ಬೆ ಹಾಕ್ತಾ ಕೂತ್ಕೊಳ್ಳುವಂಥದ್ದು ಒಂದೇ ಕೆಲಸ. 3 ಮಕ್ಕಳನ್ನು ನೋಡ್ಕೊಳ್ಳುವಂಥದ್ದು ಅಂತ ಹೇಳಿದರೆ ಅದು ಕೂಡ ಪೇಷೆಂಟ್ಲಿ ಹಾಗೂ ಪ್ರೀತಿಯಿಂದ ನೋಡ್ಕೊಳ್ಳೋದು ಅಂತ ಹೇಳಿದರೆ ಅಷ್ಟು ಈಸಿ ಇಲ್ಲ. ಇದು ನಿಜವಾಗ್ಲೂ ಒಂದು ತಾಯಿಗೆ ಮೆಂಟಲ್ ಟೋಲ್ ಉಂಟಲ್ಲ, ಅದು ತಾಯಿದು ಯಾವ ರೀತಿಯಲ್ಲಿ ಸ್ಟ್ರೆಸ್ಸಿಂಗ್ ಅಂತ ಹೇಳಿದರೆ, ನನಗೆ ಕೆಲವೊಮ್ಮೆ ಅನಿಸ್ತದೆ ನನಗೆ ಸ್ವಲ್ಪ ದಿನ ರಜೆ ಬೇಕು ಅಂತ ಹೇಳಿ. ಯಾರಾದರೂ ರಜೆ ಕೊಡೋರಿದ್ದಾರಾ? ಯಾರು ಸಹ ಇಲ್ಲ, ಯಾರ ಹತ್ರ ಕೇಳೋದಲ್ವ ರಜೆ. ಸೊ ಹಾಗೆ ನನಗೆ ಕೆಲವೊಮ್ಮೆ ಫೀಲ್ ಆಗುವಂಥದ್ದು, ನನಗೆ 1 ವಾರ ರಜೆ ತೆಗಿಲಿಕ್ಕಿದೆ ಅಥವಾ 2 ದಿನ ರಜೆ ತೆಗಿಲಿಕ್ಕಿದ್ರೆ ನಾನು ರಜೆ ತೆಗೆದು 1 ದಿನ ಮಲಗ್ತೇನೆ ಕಂಟಿನ್ಯೂಸ್ ಆಗಿ, ಇನ್ನೊಂದು ದಿನ ಆರಾಮಾಗಿರ್ತೇನೆ ಅಂತ ಹೇಳಿ ಅಂದ್ಕೊಳ್ಳುವಂಥದ್ದು. ಅದು ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಇನ್ನೆಲ್ಲ ಇವೆಲ್ಲ ದೊಡ್ಡದಾಗಬೇಕಷ್ಟೇ. ಈ ಸೇರು ಪಾವು ಎಲ್ಲ ಇರೋದು ದೊಡ್ಡದಾದ ನಂತರ ಸರಿಯಾಗ್ತದೆ. ಸೊ ಅಷ್ಟರವರೆಗೆ ವೆಯ್ಟ್ ಮಾಡಬೇಕು ಪೇಷೆಂಟ್ಲಿ. ಬಟ್ ನಾನು ನಿಜ ಹೇಳಬೇಕಂದ್ರೆ ಈ ಸಲದ ಮದಹುಡನ ಎಂಜಾಯ್ ಮಾಡ್ತಾ ಇದ್ದೇನೆ. ಲಾಸ್ಟ್ ಟೈಮ್ ನನಗೆ ದೇವರು ಈ ನ್ಯೂ ಬೋರ್ನ್ ಫೇಸನ್ನು ಹಾಗೂ ಈ ಮಕ್ಕಳನ್ನು ಎಂಜಾಯ್ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು. ಸೊ ಟು ದಟ್ ನಾನಿಲ್ಲಿ ಎಂಜಾಯ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.